ಆಕಾಶವಾಣಿ ಧಾರವಾಡ. ಬಾನುಲಿಯ ಭಿತ್ತಿಯಿಂದ 90ರ ಬಾನುಲಿಯ ಒಡನಾಟದ ಬಗೆಗಿನ ಕಾರ್ಯಕ್ರಮ ಸರಣಿ. ಬಾನುಲಿಯ ಭಿತ್ತಿಯಿಂದ ನಮ್ಮ ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ಬಾನುಲಿಯ ಭಿತ್ತಿಯಿಂದ ಕಾರ್ಯಕ್ರಮದಲ್ಲಿ ಯಶಸ್ವಿ ಪ್ರಸಾರಕರಾಗಿ ಸೇವೆ ಸಲ್ಲಿಸಿದ ಹಿರಿಯರಾದ ಡಾ ವಿರೂಪಾಕ್ಷ ಬಡಿಗೇರ್ ಅವರೊಂದಿಗೆ ಸಂದರ್ಶನ. ಇವರನ್ನು ಸಂದರ್ಶಿಸುತ್ತಾರೆ ಶರಣಬಸವ ಚೋಳೀನ್. ಮಾತು ಮಲ್ಲಿಗೆಯಾಗಿ ಸೌಗಂಧ ಹರಡಿರಲಿ, ಹಾಲಿನ ಹೊಳೆಯಾಗಿ ಹರಿಯುವಂತೆ. ಮಾತು ಮಲ್ಲಿಗೆಯಾಗಿ ಸೌಗಂಧ ಹರಡಿರಲಿ, ಹಾಲಿನ ಹೊಳೆಯಾಗಿ ಹರಿಯುವಂತೆ. ಕೇಳಿದರೆ ಕನವರಿಸಿ ಮೆಲಕು ಹಾಕುವ ತೆರದಿ, ಮಧುರ ಮಾತಲಿ ದಾಹ ಹುಟ್ಟುವಂತೆ. ಕೇಳಿದರೆ ಕನವರಿಸಿ ಮೆಲಕು ಹಾಕುವ ತೆರದಿ, ಮಧುರ ಮಾತಲಿ ದಾಹ ಹುಟ್ಟುವಂತೆ. ಮುತ್ತಿನ ಮಳೆಯಂತೆ ಜೇನಿನ ಹೊಳೆಯಂತೆ, ಮುತ್ತಿನ ಮಳೆಯಂತೆ ಜೇನಿನ ಹೊಳೆಯಂತೆ, ಸವಿಯ ಸೊಲ್ಲಿನ ಗೇಹ ಕಟ್ಟುವಂತೆ. ಆತ್ಮೀಯ ಕೇಳುಗರೆ, ಆಕಾಶವಾಣಿಗೆ 90ರ ಹರೆಯ. 1936 ಮೈಸೂರಿನ ಆಕಾಶವಾಣಿ ಆರಂಭ ಆದ ಒಂದು ಸುಸಂದರ್ಭವನ್ನ ನಾವು ಇಡೀ ದೇಶಾದ್ಯಂತ ಆಕಾಶವಾಣಿ 90 ವರ್ಷಗಳನ್ನು ಪೂರೈಸ್ತಾ ಇದೆ ಅನ್ನೋ ಒಂದು ಸಂಭ್ರಮವನ್ನು ಆಚರಿಸ್ತಾ ಇದ್ದೀವಿ. ಈ ಸಂದರ್ಭದೊಳಗ ಕೇಳುವ ಸಂಸ್ಕೃತಿಯನ್ನ ಶ್ರೋತೃಗಳಲ್ಲಿ ಬೆಳೆಸಿದಂಥ ಸಾಹಿತ್ಯ, ಸಂಗೀತ ಮತ್ತಿತರ ಎಲ್ಲ ಸಾಂಸ್ಕೃತಿಕ ರಂಗಗಳ ರಾಯಭಾರಿಯಾಗಿ ಆಕಾಶವಾಣಿ ಬೆಳೀತಾ ಬಂತು. ಈ ಒಂದು ಸಂದರ್ಭದೊಳಗ ಆಕಾಶವಾಣಿ ಧಾರವಾಡ ಕೂಡ 76 ವಸಂತಗಳನ್ನು ಪೂರೈಸಿ ಮುನ್ನುಗ್ತಾ ಇದೆ. ಇಂದಿನ ಸಾಮಾಜಿಕ ಜಾಲತಾಣಗಳ ಸ್ಪರ್ಧಾತ್ಮಕ ಯುಗದಲ್ಲೂ ಕೂಡ ತನ್ನನ್ನು ತಾನು ಮತ್ತೆ ಶೋಧಿಸಿಕೊಂಡು ಜನಮಾನಸಕ್ಕೆ ತಲುಪಲಿಕ್ಕೆ ಬಹಳ ಯಶಸ್ವಿಯಾಗಿ ಪ್ರಯತ್ನ ಮಾಡ್ತಾ ಇದೆ. ಯೂಟ್ಯೂಬ್ನಲ್ಲಿ ಈಗಾಗಲೇ 7 ಲಕ್ಷ ವ್ಯೂವರ್ಸ್ ಅನ್ನ, ಅಂದ್ರೆ ನೋಡುಗರನ್ನ ನಮ್ಮ ಆಕಾಶವಾಣಿ ಧಾರವಾಡ ಹೊಂದಿದೆ. 500ಕ್ಕೂ ಹೆಚ್ಚು ವಿಡಿಯೋಗಳಿದೆ ಅಲ್ಲಿ. ಮತ್ತೆ 15,000 ಸಬ್ಸ್ಕ್ರೈಬರ್ಸ್ ಆಕಾಶವಾಣಿಗೆ ಧಾರವಾಡಕ್ಕೆ ಲಭ್ಯ ಆಗಿದ್ದಾರೆ ಕಳೆದ ಒಂದು ವರ್ಷದೊಳಗೆ. ಇಂಥ ಒಂದು ಸಾಧನೆ ಮಾಡ್ತಾ ಇದೆ. ಈ ಸಂದರ್ಭದೊಳಗ ಬಾನುಲಿ ಭಿತ್ತಿಯಿಂದ ನಮ್ಮ ನೆನಪಿನ ಅಂಗಳ ಎಷ್ಟು ವಿಸ್ತಾರವಾಗಿದೆ ಅನ್ನೋದನ್ನ ನಾವು ನೋಡೋ ನಿಟ್ಟಿನೊಳಗೆ ಸಾಕಷ್ಟು ಹಿರಿಯರನ್ನು ನಾವು ಅವರ ಅನುಭವಗಳ ನೆನಪಿನ ದಾರಿಯನ್ನ ನಿಮಗೆಲ್ಲ ಪರಿಚಯ ಮಾಡಿಸಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಕಳೆದ 6 ತಿಂಗಳಿಂದ ಬಹಳ ಯಶಸ್ವಿಯಾಗಿ ಕಾರ್ಯಕ್ರಮಗಳು ನಡೀತಾ ಇದೆ. ಇವತ್ತ ನಮ್ಮ ಜೊತೆಗೆ ಯಶಸ್ವಿ ಪ್ರಸಾರಕರಾಗಿ ಹಿರಿಯರಾಗಿ ಸೇವೆಯನ್ನು ಸಲ್ಲಿಸುತ್ತಿರುವಂತಹ ಡಾ ವಿರೂಪಾಕ್ಷ ಬಡಿಗೇರ್ ಅವರು ನಮ್ಮ ಜೊತೆಗಿದ್ದಾರೆ. ಆಕಾಶವಾಣಿಯ ಕೃಷಿರಂಗ ಕಾರ್ಯಕ್ರಮ ಅಂದ್ರೆ ಕೃಷಿ ಕಾರ್ಯಕ್ರಮಗಳು ಬಹಳ ಹಿಂದಿನಿಂದಲೂ ಜನಜನಿತ. ಕರಿಯತ್ತ ಕಾಳಿಂಗ, ಬಿಳಿಯತ್ತ ಮಾಲಿಂಗ, ಈ ಹಾಡು ಯಾರಿಗೆ ಗೊತ್ತಿಲ್ಲ? ಅಂಥ ಒಂದು ಜನಪ್ರಿಯ ಕಾರ್ಯಕ್ರಮಗಳ ನೇತಾರರಾಗಿ ಬಹುದಿನಗಳ ಕಾಲ ಆಕಾಶವಾಣಿ ಜೊತೆಗೆ ತಮ್ಮನ್ನು ತಾವು ಗುರುತಿಸಿಕೊಂಡಂತ ಡಾ ವಿರೂಪಾಕ್ಷ ಬಡಿಗೇರ್ ಅವರು ಜನಪದ ಕಲೆ ಕುರಿತಂತೆ ಮತ್ತೆ ವಿಶೇಷವಾಗಿ ರೈತರಿಗೆ ಸಲಹೆಗೆ ಅವರು ಬಹಳ ಜನಪ್ರಿಯವಾಗಿರುವಂತಹವರು. ಯಾವುದೇ ಕಾರ್ಯಕ್ರಮ ಮಾಡಬೇಕಾದ್ರೂ ಕೂಡ ತನ್ಮಯತೆಯಿಂದ ಕೃಷಿ ಕಾರ್ಯಕ್ರಮಗಳನ್ನ, ಅಕ್ರಮಗಳ ಕಾರ್ಯಕ್ರಮ ಇರಬಹುದು, ಗ್ರಾಮೀಣ ಪ್ರದೇಶಗಳಿಗೆ ಹೋಗಿ ಅಲ್ಲಿ ಒಂದು ಅವರ ಜೊತೆಗೆ ಒಂದಾಗಿ ಬೆರೆತು ಅವರ ಒಂದು ನೋವು ನಲಿವುಗಳನ್ನ ಆಕಾಶವಾಣಿಯಲ್ಲಿ ಪ್ರಸಾರ ಮಾಡಿದಂತಹ ಒಂದು ಶ್ರೇಯಸ್ಸು ಅವರಿಗೆ ಸಲ್ತದ. ವಿಶ್ರಾಂತಿಯ ನಂತರವೂ ಕೂಡ ಅವರು ಬಹಳ ಸಕ್ರಿಯರಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡಾರೆ. ಕೃಷಿ ಕಾಮಧೇನು ಪತ್ರಿಕೆ ತುಂಬಾ ಯಶಸ್ವಿಯಾಗಿ ಮಾಸಿಕ ಪತ್ರಿಕೆಯನ್ನು ತರ್ತಾ ಇದ್ದಾರೆ. ಸೃಜನಶೀಲ ಕವಿ ಹೃದಯದ ಡಾ ವಿರೂಪಾಕ್ಷ ಬಡಿಗೇರ್ ಅವರ ಕೊಡುಗೆಗಳು ಆಕಾಶವಾಣಿಗೆ ಅನನ್ಯವಾಗಿರುವಂತದ್ದು. ಧಾರವಾಡದ ಎಸ್ಡಿಎಂ ಆರೋಗ್ಯ ಸಂವಾದ ನಮ್ಮ ಕಾರ್ಯಕ್ರಮ
ಆರಂಭ ಆಗಿರೋಕೆ ಮೂಲ ಪ್ರೇರಕರು ಡಾಕ್ಟರ್ ವಿರೂಪಾಕ್ಷ ಬಡಿಗೇರ್ ಅವರು. ಇವತ್ತ ನಮ್ಮ ಜೊತೆಗೆ ಬಾನುಲಿ ಭಿತ್ತಿಯಿಂದ ತಮ್ಮ ಸವಿ ನೆನಪುಗಳನ್ನು ನಮ್ಮ ಜೊತೆಗೆ ಹಂಚಿಕೊಳ್ಳಕ್ಕೆ ನಮ್ಮ ಆಕಾಶವಾಣಿ ಧಾರವಾಡದ ಸ್ಟುಡಿಯೋಕ್ಕೆ ಬಂದಿದ್ದಾರೆ. ಅವರನ್ನು ನಿಮ್ಮೆಲ್ಲರ ಪರವಾಗಿ ಆತ್ಮೀಯ ಕೇಳುಗರೆ ಪ್ರೀತಿಯಿಂದ ಸ್ವಾಗತ ಮಾಡ್ತಾ ಇದ್ದೀವಿ. ನಮಸ್ಕಾರ ಡಾಕ್ಟರ್ ವಿರೂಪಾಕ್ಷ ಬಡಿಗೇರ್ ಅವರೇ, ಸ್ವಾಗತ, ಸುಸ್ವಾಗತ. ನಮಸ್ಕಾರ ಶರಣ ಬಸವಚೋಡನವರೇ. ತಾವು ಇಂತಹ ಒಂದು ಅವಕಾಶವನ್ನ ಈ ಸಂದರ್ಭದಲ್ಲಿ ವಿಶೇಷವಾಗಿ ನಮ್ಮ ಬಾನುಲಿಗೆ 90 ವರ್ಷ ತುಂಬಿದ ಈ ಸಂದರ್ಭದಲ್ಲಿ ಪ್ರೀತಿಯಿಂದ ಇಲ್ಲಿ ಆಹ್ವಾನಿಸಿ ನನ್ನ ಕೆಲವು ಅನಿಸಿಕೆಯನ್ನ ವಿಚಾರವನ್ನು ತಿಳಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಈ ಆಕಾಶವಾಣಿಗೆ ಮುಖ್ಯವಾಗಿ ಮುಖ್ಯಸ್ಥರಂತ ನಿಮಗೆ ನಾನು ಧನ್ಯವಾದ ಹೇಳ್ತೇನೆ. ಎಷ್ಟೋ ನಾವು ದುಗುಡ ದುಃಖ ದುಮ್ಮಾನಗಳಿಂದ ಕೂಡಿದ್ರು ಕೂಡ ನಿಮ್ಮ ನಗುಮುಖ ನೋಡಿಕೊಳ್ಳ ನಮಗೆ ಒಂಥರ ಸಂತೋಷ. ಮತ್ತೆ ಅದರಿಂದ ನಾವು ಎಷ್ಟೋ ಕಲ್ತೀವಿ. ನಿಮ್ ಜೊತೆಗೆ ನಾವು ಸ್ಟುಡಿಯೋದೊಳಗೆ ಜಗಾಡಿ ಡಬ್ಬಿಂಗ್ ನನಗ್ ಬೇಕು ನಿನಗ್ ಬೇಕು ಅಂತೇಳಿ ಆ ಒಂದು ಮೊದಲ ನೆನಪುಗಳು ನಮ್ಮ ಜೊತೆಗೆ ಆದ್ರೆ ಇಷ್ಟು ಬಾಹುಳ್ಯವಾಗಿ ನಾವು ಒಂದು ತನ್ಮಯತೆಯಿಂದ ಕರ್ತವ್ಯದೊಳಗೆ ನಿಷ್ಠರಾಗಿ ಕೆಲಸ ಮಾಡ್ತಾ ಇದ್ವಿ. ನೀವು ಅದರೊಳಗೆ ನಮ್ಮ ಸಹಪಾಠಿಗಳು ಮತ್ತೆ ಸಹಭಾಗಿತ್ವವನ್ನು ಪಡೆದಂತವರು ಮತ್ತೆ ತಾವು ತುಂಬಾ ಯಶಸ್ವಿಯಾಗಿ ಕಾರ್ಯಕ್ರಮ ನೀಡಿದಂತವರು, ವಿಶೇಷವಾಗಿ ಕೃಷಿ ಕಾರ್ಯಕ್ರಮಗಳನ್ನು ತಮ್ಮ ರೈತರಿಗೆ ಸಲಹೆ ಒಂದು ಕಂಚಿನ ಕಂಠದ ಅಮೃತ ಗಳಿಗೆಗಳವು. ತಮ್ಮ ಆಕಾಶವಾಣಿಯ ಕೊಡುಗೆಯನ್ನ ತಾವು ಹೇಗೆ ಆರಂಭ ಮಾಡ್ತೀರಿ? ಶರಣಬಸು, ಈ ಸಂದರ್ಭದಲ್ಲಿ ಮುಖ್ಯವಾಗಿ ನನ್ನ ಕೃಷಿ ಇಲಾಖೆ ನಾನು ನೆನಪಿಸಿಕೊಡ್ತೇನೆ. ನಾನು ಸೇವೆಯನ್ನು ಆರಂಭ ಮಾಡಿದ್ದು ಕೃಷಿ ಇಲಾಖೆಯ ಒಬ್ಬ ಕೃಷಿ ಸಹಾಯಕನಾಗಿ. ಅದು 25/1/1969 ನಾನು ಕೃಷಿ ಸಹಾಯಕ ಅಂತ ನಾನು ಸೇವೆ ಸಲ್ಲಿಸಿದೆ. ಪ್ರಾರಂಭ ಮಾಡಿ ಸುಮಾರು 6/1/1987 17 ವರ್ಷ ಕಾಲ ಕೃಷಿ ಇಲಾಖೆಯಲ್ಲಿ ಕೃಷಿ ಸಹಾಯಕನಾಗಿ ಸಿಂಧನೂರು ರಿಹಾಬಿಲಿಟೇಷನ್ ಪ್ರಾಜೆಕ್ಟ್ ನಲ್ಲಿ ಮತ್ತು ನಮ್ಮ ಅಥಣಿಯ ಭೂಸಾರ ಸಂರಕ್ಷಣಾ ಇಲಾಖೆಯಲ್ಲಿ ನಾನು ಸೇವೆ ಸಲ್ಲಿಸಿದೆ. ಅಲ್ಲಿ ಮೊದಲು ಪ್ರಾರಂಭದಲ್ಲಿದ್ದಾಗ ಬರ್ಮಾ ಮತ್ತು ಸಿಲೋನ್ ಜನರಿಗೆ ಕೃಷಿಯನ್ನ ಕಲಿಸುವಂತಹ ಒಂದು ವ್ಯವಸ್ಥೆ ಇತ್ತು. ಸೆಂಟ್ರಲ್ ಗವರ್ಮೆಂಟ್ ಒಂದು ಸ್ಕೀಮ್, ಅದು ರಿಹಾಬಿಲಿಟೇಷನ್ ಫಾರ್ಮ್ ಅಂತ ಸಿಂಧನೂರಲ್ಲಿದೆ. ಅಲ್ಲಿ ಸುಮಾರು 7 ವರ್ಷ ನಾನು ಅಲ್ಲಿ ಕೆಲಸ ಮಾಡಿದೆ. ಆ ನಂತರದಲ್ಲಿ ನಮ್ಮ ಕೃಷಿ ಇಲಾಖೆಗೆ ನಾನು ಹೋಗಿ ಅಲ್ಲಿ ಕೃಷಿ ಸಹಾಯಕ ಅಂತ ಭೂಸಾರ ಸಂರಕ್ಷಣಾ ವಿಭಾಗದಲ್ಲಿ ನಾನು ಸುಮಾರು 10 ವರ್ಷ ಕಾಲ ಅಥಣಿಯಲ್ಲಿದ್ದೆ. ನಂತರ ಬೈಲಹೊಂಗಲಕ್ಕೆ ಬಂದಾಗ ಈ ಆಕಾಶವಾಣಿ ಅವಕಾಶ ಬಂತು. ಆಕಾಶವಾಣಿ ನಿಯಮಿತ ಕೇಳುಗರು ಬಹಳ ಜನಪ್ರಿಯವಾಗಿತ್ತು. ಅವಾಗಂತೂ ಆಕಾಶವಾಣಿ ಧಾರವಾಡ ಅಂದ್ರೆ ನಮ್ಮ ಮನೆಯಲ್ಲಿ ಕೂಡ ರೇಡಿಯೋವನ್ನು ನಾನು ಪ್ರಾರಂಭದಿಂದ ನಾನು ನೌಕರಿ ಪ್ರಾರಂಭದಿಂದಲೇ ಕೇಳ್ತಾ ಇದ್ದೆ. ಅಂದ್ರೆ ರೇಡಿಯೋ ಹವ್ಯಾಸ ನಾನು ಬಾಲ್ಯದಲ್ಲಿ ನಾನು ಐಹೊಳೆ ನಮ್ಮ ಊರು. ನಾನು ಸ್ಕೂಲ್ನಲ್ಲಿ ಇದ್ದಾಗ ಅಲ್ಲಿ ಗ್ರಾಮ ಪಂಚಾಯತಿಯಲ್ಲಿ ರೇಡಿಯೋ ಹಚ್ಚುವಂತ ವ್ಯವಸ್ಥೆಗೆ ನನಗೆ ಹೇಳ್ತಿದ್ರಲ್ಲಿ. ಅವಾಗಿನಿಂದ ನಾನು ಗ್ರಾಮೀಣ ರೇಡಿಯೋ ಅಭಿಮಾನಿಯಾಗಿದ್ದೆ. ಅದರಲ್ಲೂ ವಿಶೇಷವಾಗಿ ಈ ಶಿಲೋನಿಂದ ಬರುವಂತಹ ಒಂದು ಕಾರ್ಯಕ್ರಮ, ಕನ್ನಡ ಕಾರ್ಯಕ್ರಮ ಇರಲಿ ಅಥವಾ ಧಾರವಾಡ ಆಕಾಶವಾಣಿ ಆಗ ಪ್ರಾರಂಭ ಆಗಿತ್ತು. ಅವು ಪ್ರಾರಂಭದಲ್ಲಿದ್ದಂತಹ ಶ್ರೀಲಂಕಾದ ರೇಡಿಯೋ ಜನಪ್ರಿಯ ಆಗಿತ್ತಲ್ಲ, ಅದು ನಮ್ಮ ಭಾರತದೊಳಗೆ ವಿವಿಧ ಭಾರತಿ ಆರಂಭ ಆಗ್ಲಿಕ್ಕೆ ಒಂದು ಪ್ರೇರಣೆ ಅಂತ ಅಷ್ಟು ಅದ್ಭುತವಾದ ಒಳ್ಳೆಯ ಕಾರ್ಯಕ್ರಮ ಇತ್ತು. ಅದರಿಂದ ನಮ್ಮ ಧಾರವಾಡ ಆಕಾಶವಾಣಿ ಬಂದ ನಂತರ ಕೃಷಿ ಕಾರ್ಯಕ್ರಮ ಪ್ರತಿ ದಿವಸ ಅಲ್ಲಿ ಗ್ರಾಮ ಪಂಚಾಯತಿಯ ಸೆಕ್ರೆಟರಿ ನನಗೆ ಹೇಳ್ತಿದ್ರು, ನೀವು ಹೋಗಿ ಹತ್ತಂತ. ಹೀಗಾಗಿ ರೇಡಿಯೋ ಒಂದು ನಂಟು ಬಾಲ್ಯದಿಂದಲೇ ಆರಂಭ ಆಯ್ತು ಅಂತ ಹೇಳ್ಬೋದು. ಅದರಲ್ಲೂ ಆಕಾಶವಾಣಿಯ ಒಂದು ಸೇರಿದ ಒಂದು ದಿನಾಂಕ, ಆಮೇಲೆ ವಿಶೇಷವಾಗಿ ಆಕಾಶವಾಣಿ ಸೇರಿದ ಪ್ರಸಂಗಗಳು, ಒಂದು ಸಂತೋಷವನ್ನು ನೀವು ಹೆಂಗೆ ಮಾಡ್ಕೋತೀರಿ? ಅದು ನಾವು ಹೇಳ್ಬೇಕಂದ್ರೆ ಒಂದು ಪತ್ರಿಕೆಯಲ್ಲಿ ಒಂದು ನೋಟಿಫಿಕೇಶನ್ ಬಂತು. ನಾನು ಕೃಷಿ ಇಲಾಖೆಯಲ್ಲಿ ಬೈಲಹೊಂಗಲದಲ್ಲಿ ಇದ್ದಾಗ ಅದೇನು ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಡಿಲ್ಲಿಯಿಂದ ಈ ಆಕಾಶವಾಣಿಯಲ್ಲಿ ಫಾರ್ಮರ್ ರೇಡಿಯೋ ರಿಪೋರ್ಟರ್ ಅಂತ ಒಂದು ಪೋಸ್ಟ್ಗೆ ಕಾಲ್ ಫಾರ್ ಮಾಡಿದ್ರು. ಒಂದು 4 ಇಂಚಿನ ಒಂದು ಪ್ರಕಟಣೆ ಇತ್ತು. ಅದನ್ನ ನೋಡಿ ನಾನು ಅದಕ್ಕೆ ಏನೋ ಆಸಕ್ತಿ ಆಯ್ತು. ನಾನು ಯಾಕೆ ಪ್ರಯತ್ನ ಮಾಡಬಾರಂತ. ನಾನು ಸುಮಾರು 17 ವರ್ಷ ನಾನು ಕೃಷಿ ಇಲಾಖೆಯಲ್ಲಿ ಇದ್ನಲ್ಲ, ಪ್ರಯತ್ನ ಮಾಡೋಣ ಅಂತ ತಿಳಿದು ಅಲ್ಲಿ ಅಡ್ರೆಸ್ಸಿಗೆ ನಾನೊಂದು ಅಪ್ಲಿಕೇಶನ್ ಮಾಡಿ ಅಲ್ಲಿಗೆ ಅಪ್ಲೈ ಮಾಡಿದೆ. ಅದು ಸೆಲೆಕ್ಷನ್ ಕಮಿಷನ್ ಇಂಟರ್ವ್ಯೂ ಮದ್ರಾಸ್ನಲ್ಲಿ ಇತ್ತು. ನಾನು ಸುಮಾರು ಅವಾಗಲೇ 17 ವರ್ಷ ಸರ್ವಿಸ್ ಆಗಿತ್ತು. ಆ ಸಮಯದಲ್ಲಿ ಆಗಲೇ ಸುಮಾರು 6-7 ಪುಸ್ತಕಗಳು ನಮ್ಮ ಐಹೊಳೆ ವಾಸ್ತುಶಿಲ್ಪದ ಕುರಿತಂತೆ, ಮಕ್ಕಳ ಮನೋವಿಹಾರ ಅಂತ ಒಂದು ಮಕ್ಕಳ ಮಾನಸಿಕ ವಿಚಾರದ ಬಗ್ಗೆ ಮತ್ತು ಒಬ್ಬ ಶಿಲ್ಪಿ ಬಗ್ಗೆ, ಹಿಂಗ ಬೇರೆ ಬೇರೆ ವಿಚಾರಗಳ ಕುರಿತಂತೆ 4-6 ಪುಸ್ತಕಗಳು ಪ್ರಕಟ ಆಗಿದ್ದು. ನಾನು ಪ್ರಕಟಣೆ ಹವ್ಯಾಸ ಇದ್ದ ಕಾರಣದಿಂದ, ಸಾಹಿತ್ಯಿಕ ಹವ್ಯಾಸ ಇದ್ದ ಕಾರಣದಿಂದ ನಾನು ಆಕಾಶವಾಣಿಗೆ ಹೋಗುವ ಪ್ರಯತ್ನಕ್ಕೆ ಮನಸ್ಸು ಮಾಡಿದೆ. ಸೆಲೆಕ್ಷನ್ ಕಮಿಷನ್ಗೆ ಅರ್ಜಿ ಹಾಕಿದಾಗ ಮದ್ರಾಸ್ ಇಂಟರ್ವ್ಯೂ ಬಂತು. ಇಂಟರ್ವ್ಯೂದಲ್ಲಿ ಸುಮಾರು ಅಲ್ಲಿ ಎಂಎಸ್ಸಿ ಅಗ್ರಿ ಆದಂತಹ ಒಬ್ಬ, ಬಿಎಸ್ಸಿ ಆಗಿರೋಂತ ಒಂದು ಇಬ್ರು, ನಾನೊಬ್ಬ, ಈಗ 4 ಜನ ಅದ್ರಾಗ ಅಪ್ಲೈ ಮಾಡಿದಾಗ ಸೆಲೆಕ್ಷನ್ ಒಳಗೆ ನಾನು ಒಬ್ಬನೇ ಸೆಲೆಕ್ಟ್ ಆದೆ. ವಿಶೇಷವಾಗಿ ಸೆಲೆಕ್ಷನ್ ಆದ ನಂತರ ನನಗೆ ಆಶ್ಚರ್ಯ ಅನಿಸ್ತು. ನಾನು ಸುಮಾರು ಕೃಷಿ ಇಲಾಖೆಯಲ್ಲಿ ಅಲ್ಲೇನಿದ್ದು ಕ್ರೆಡಿಟಿಯ 12 ವರ್ಷ ಕೃಷಿ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿದ್ರೆ ಅವರಿಗೆ ಅವಕಾಶ ಅಂತ ಒಂದು ಸಂದರ್ಭ ಇತ್ತು. ಅದಕ್ಕೆ ನಾನು ಧಾರವಾಡ ಆಕಾಶವಾಣಿಗೆ ಅಪ್ಲೈ ಮಾಡಿದಾಗ ಇಲ್ಲಿ ನನಗೆ ಅವಕಾಶ ಸಿಕ್ತು. ನಿಮಗೆ ಬಹಳ ಸಂತೋಷ ವಿಚಾರ ಇದೆ. ಯಾಕಂದ್ರೆ ನೋಡಿ, ವಿಶ್ವಕರ್ಮರ ಕೊಡುಗೆ ಸೃಜನಶೀಲತೆಗೆ ಬಹಳ ಅನನ್ಯವಾದದ್ದು. ತಾವು ಕಾಳಿಕಾದೇವಿ ಭಕ್ತರು ವಿರೂಪಾಕ್ಷ ಬಡಿಗೇರ್ ಅವರೇ, ನೀವು
ಆಕಾಶವಾಣಿಗೆ ಒಂದು ಸೃಜನಶೀಲ ಒಬ್ಬ ವ್ಯಕ್ತಿಯಾಗಿ ಪ್ರಸಾರಕರಾಗಿ ನೀವು ಸೇರಿದಾಗ ಎಂತ ಒಂದು ಸಂತೋಷ ಇತ್ತು. ಅಲ್ಲಿ ಒಂದು ವಾತಾವರಣ ಹೇಗೆ, ನೀವು ನಿಮ್ಮ ಆರಂಭಿಕ ಕೊಡುಗೆಯನ್ನು ಯಾವ ರೀತಿ ತಾವು ನೀಡಿದ್ರೆ ಆಕಾಶವಾಣಿಗೆ? ಇಲ್ಲಿ ನಾನು ಬಂದಾಗ ಇಲ್ಲಿ ಸ್ಟೇಷನ್ ಡೈರೆಕ್ಟರ್ ಗಣೇಶ್ ಅಂತ ಒಬ್ಬರಿದ್ರು. ಆ ಸಂದರ್ಭದಲ್ಲಿ ನಾನು ಇಲ್ಲಿ ಪಾದಾರ್ಪಣೆ ಮಾಡಿದೆ. ಅವಾಗ ನನ್ನ ಇಂಟ್ರೊಡ್ಯೂಸ್ ಮಾಡಿದಂಥವ್ರು ಇಲ್ಲಿ GS ಗ್ರಾಮ್ ಪುರೋಹಿತ್ ಅಂತ, ಅವರು ಅಲ್ಲಿ ನಮ್ಮ ಬಾದಾಮಿ ಕಡೆಯ ಒಂದು ಜಾಲಿಹಾಳದವರು. ಇಲ್ಲಿ ಅವರು ಎಡಿಟರ್ ಆಗಿದ್ರು. ನನ್ನ ಸಂಪರ್ಕ ಅವರ ಪರಿಚಯ ಇರೋದ್ರಿಂದ, ಆಕಾಶವಾಣಿ ಮೂಲಕ ಪರಿಚಯ ಅವರನ್ನು ಭೇಟಿಯಾದೆ. ಅವರೇ ಸ್ವತಃ ಕರೆದುಕೊಂಡು ಹೋಗಿ ನಿರ್ದೇಶಕರಿಗೆ ಇದು ಮಾಡಿ ನನ್ನ ಸೆಲೆಕ್ಷನ್ ಆರ್ಡರ್ ಕೊಟ್ಟರು. ಆನಂತರ ಅವಾಗ ಇಲ್ಲಿ ಫಾರ್ಮಲ್ ಆಫೀಸರ್ ಕೆ ಗುಣಶೇಖರ್ ಅಂತಿದ್ರು. ಅವರು ಕೂಡ ನನಗೆಲ್ಲ ಈ ವಿಷಯವನ್ನು, ನನ್ನ ಹಿನ್ನೆಲೆ, ನನ್ನ ಆಸಕ್ತಿ ಇಲ್ಲ ನೋಡ್ಕೊಂಡು ಅವ್ರು ನನಗೆ ಇಲ್ಲಿ ಅವಕಾಶಕ್ಕೆ ಬಹಳಷ್ಟು ಇದು ಮಾಡಿದ್ರು. ಒಬ್ಬ ಬನ್ನಜ್ಜ ಅಂತ ಇಲ್ಲಿ ಫಾರ್ಮಲ್ ರಿಪೋರ್ಟರ್ ಇದ್ದು, ಅವ್ರು ಒಬ್ಬರೇ ಇದ್ರು. ಅವರು 2 ಪೋಸ್ಟ್ ಇದ್ದು, ನನ್ನ ಅವ್ರ ಜೊತೆಯಾಗಿ ನನಗೆ ಕೊಟ್ಟು ಎಲ್ಲ ರೀತಿಯ ಮಾರ್ಗದರ್ಶನ ಸಲಹೆಗಳನ್ನ ಈ ಆಕಾಶವಾಣಿ ಕೊಟ್ಟರು. ನಿಜವಾಗ್ಲೂ ಆಕಾಶವಾಣಿ ಬರೋ ಪೂರ್ವದಲ್ಲಿ ಕೂಡ ನಾನು ಇಲ್ಲಿ ಒಂದು ತರಬೇತಿಗೆ ಬಂದಿದ್ದೆ, ಗ್ರಾಮ ಸೇವಕ ತರಬೇತಿ ಕೇಂದ್ರಕ್ಕೆ. ಅವಾಗ ನಾನು ಬನ್ನಜ್ಜನ ಇಲ್ಲಿ ಒಂದ್ಸಲ ಆಕಾಶವಾಣಿ ನೋಡೋದಕ್ಕೆ ಬಂದಾಗ ಭೇಟಿಯಾದಾಗ ಅವರು ಒಂದು ವಿಷಯ ಕೊಟ್ಟರು, ಭೂಸಾರ ಸಂರಕ್ಷಣೆ ಬಗ್ಗೆ ಒಂದು ನೀವು ಭಾಷಣ ಮಾಡಬಹುದು ಅಥವಾ ಆಕಾಶವಾಣಿಗೆ ಬನ್ನಿ ಅಂತ ಹೇಳಿ ಒಂದು ವಾರ ಟೈಮ್ ಕೊಟ್ಟು ನನಗೆ ಒಂದು ಕಾರ್ಡ್ ಪತ್ರ ಸಂಪರ್ಕ ಇತ್ತು. ಕಾರ್ಡ್ ಬರೆದಾಗ ನಾನು ಪ್ರೀತಿಯಿಂದ ಇಲ್ಲಿ ಬಂದು ಅದಕ್ಕೆ ಸಂದರ್ಶನ ಕೊಟ್ಟು, ಆಕಾಶವಾಣಿ ಬರೋ ಪೂರ್ವದಲ್ಲಿ ನಾನು ಒಂದು ಭಾಷಣ ಕೂಡ ಧಾರವಾಡ ಆಕಾಶವಾಣಿ ಕೃಷಿ ರಂಗದಲ್ಲಿ ಪ್ರಸಾರ ಆಯಿತು. ಅದು ನನಗೆ ಹೆಚ್ಚಿನ ಚಾಲನೆ ನೀಡಿತಂತ ಹೇಳಬಹುದು. ನಿಮ್ಮ ಆರಂಭಿಕ ಯಾವ ಕಾರ್ಯಕ್ರಮಗಳು ಕೇಳುಗರಿಗೆ ಒಂದು ಬಹಳ ಮನ ಮಿಡಿಯುವಂತೆ, ಆಮೇಲೆ ಕೇಳುಗರ ಒಂದು ಲಕ್ಷ್ಯವನ್ನು, ಯಾಕಂದ್ರೆ ಆಗಾಗಲೇ ವಿಶೇಷವಾಗಿ ಧಾರವಾಡ ಆಕಾಶವಾಣಿ ಜನಪ್ರಿಯವಾಗಿರುವಂತಹ ಕಾಲ, ಉತ್ತುಂಗದ ಕಾಲ ಅದು. ಹೌದು, ಅವಾಗ ಸಾಕಷ್ಟು ಜನಪ್ರಿಯವಾಗಿ ರೇಡಿಯೋ ಕಾರ್ಯಕ್ರಮಗಳನ್ನ ಜನ ತುದಿಗಾಲ ಮೇಲೆ ನಿಂತಿದ್ರು. ಆ ಸಂದರ್ಭದೊಳಗ ತಾವು ಒಂದು ಕೇಳುಗರ ಮೇಲೆ ಪ್ರಭಾವ ಬೀರಿದಂತಹ ಕಾರ್ಯಕ್ರಮಗಳನ್ನ ನೆನಪು ಮಾಡ್ಕೊಳ್ಬಹುದಾ? ನಾನು ಜನವರಿ 7, 1987 ಆಕಾಶವಾಣಿಗೆ ಪಾದಾರ್ಪಣೆ ಮಾಡಿದೆ. ಸುಮಾರು ಒಂದು ತಿಂಗಳ ಇಲ್ಲಿಯ ಕಾರ್ಯಕ್ರಮಗಳು ಹೇಗೆ ನಡೀತವೆ ಅದನ್ನು ಸ್ವಲ್ಪ ಪೂರ್ವಾವಲೋಕನ ಮಾಡಿ ಹೇಗೆ ಕಾರ್ಯಕ್ರಮ ನಾವು ನೀಡಲಿಕ್ಕೆ ಸಾಧ್ಯ. ನಮ್ಮ ಬನ್ನಾಜಿ ಅವರು ನನಗೆ ಬಹಳಷ್ಟು ಟ್ರೈನಿಂಗ್ ಕೊಟ್ಟರು ಮತ್ತು ಆಗಿನ ಬಾನುಲಿ ಕೃಷಿ ಅಧಿಕಾರಿಗಳು ನಮ್ಮ ಗುಣಶೇಖರ್ ಅಂತಿದ್ರಲ್ಲ, ಅವರು ಕೂಡ ಸಾಕಷ್ಟು ರೀತಿಯಲ್ಲಿ ಹೇಗೆ ಪ್ರಸಾರ ಮಾಡಬೇಕಾದ್ರೆ ಯಾವ ರೀತಿ ಪ್ರೆಸೆಂಟ್ ಮಾಡಬೇಕು, ರೈತರ ಸಂಪರ್ಕ ಹೇಗಿರಬೇಕು ಮತ್ತು ಯಾವ ವಿಷಯದ ಬಗ್ಗೆ ನಾವು ಪರಿಣಿತ ಪಡ್ಕೋಬೇಕು ಅನ್ನೋ ಬಗ್ಗೆ ಸಾಕಷ್ಟು ವಿಷಯಗಳನ್ನ ನಾನು ತಿಳಿಸಿದ್ರು. ಆ ಒಂದು ಮಾರ್ಗದರ್ಶನದಲ್ಲಿ ಬನ್ನಜ್ಜ ಎಲ್ಲಿಗೆ ಹೋದಾಗ OB ರೆಕಾರ್ಡಿಂಗ್ ಅಂತ ಇರ್ತಿತ್ತು. ಬೇರೆ ಬೇರೆ ಹಳ್ಳಿಗೆ ಹೋಗುವಾಗ ನನ್ನ ಜೊತೆ ಕರ್ಕೊಂಡು ಹೋಗ್ತಿದ್ರು. ಅಲ್ಲಿ ರೈತರ ಸಂದರ್ಶನ, ಕ್ಷೇತ್ರ ಪರಿಚಯ ಮಾಡಿಕೊಡೋದು, ಗೋಷ್ಠಿಗಳು ನಡೀತಾ ಇದ್ದು, ಅದನ್ನ ಯಾವ ರೀತಿ ರೆಕಾರ್ಡಿಂಗ್ ಮಾಡಬೇಕು, ಅದನ್ನ ಹೇಗೆ ನಾವು ಎಡಿಟ್ ಮಾಡಬೇಕು, ಅದೆಲ್ಲ ಸವಿಸ್ತಾರವಾದಂತಹ ಮಾಹಿತಿ ಬನ್ನಜ್ಜಿ ಅವರು ಮತ್ತು ಗುಣಶೇಖರ್ ನೀಡಿದ ಮರೆಯಕ್ಕೆ ಸಾಧ್ಯನೇ ಇಲ್ಲ. ನಂತರ ಕೆಲವು ಗ್ರಾಮ ದರ್ಶನ ಅಂತ ಒಂದು ಕಾರ್ಯಕ್ರಮ, ಜನಪ್ರಿಯ ಕಾರ್ಯಕ್ರಮ ಕೃಷಿ ರಂಗದಲ್ಲಿ ಬರ್ತಾ ಇತ್ತು. ಪ್ರತಿ ಹಳ್ಳಿಗೆ ಹೋಗಿ ಅಲ್ಲಿ ಮಕ್ಕಳ ಕಾರ್ಯಕ್ರಮ, ಜಾನಪದ ಕಾರ್ಯಕ್ರಮ, ವಿಶೇಷವಾಗಿ ರೈತರ ಸಂದರ್ಶನ, ಆ ಊರಿನ ಲೀಡರ್ ಸಂದರ್ಶನ ಮತ್ತು ಅಲ್ಲಿ ಏನೇನು ಸಂಸ್ಕೃತಿ ಪರಂಪರೆ, ಸ್ಕೂಲದ ಶಿಕ್ಷಕರಿಂದ ಮಾಹಿತಿ ಪಡ್ಕೊಂಡು ಒಂದು ಅರ್ಧ ತಾಸಿನ ಕಾರ್ಯಕ್ರಮ ಪ್ರತಿ ತಿಂಗಳು ಪ್ರಸಾರ ಆಗ್ತಿತ್ತು. ಅದು ಗುಣಶೇಖರ್ ಅವರು ಮಾಡಿದಂತಹ ಒಂದು ಪ್ರಯೋಗ, ಅದು ಬಹಳ ಯಶಸ್ವಿಯಾಗಿತ್ತು. ನಾವು ಗ್ರಾಮ ದರ್ಶನಕ್ಕೆ ಕಾರ್ಯಕ್ರಮಕ್ಕೆ ಹೋದಾಗ ಹೇಗೆ ಫಿಲ್ಮ್ ಆಕ್ಟರ್ಸ್ ನೋಡ್ಲಿಕ್ಕೆ ಬರ್ತಾ ಹಾಗೆ ಜನ ಆಕಾಶವಾಣಿ ಸಿಬ್ಬಂದಿ ನೋಡ್ಲಿಕ್ಕೆ ಬರ್ತಿದ್ರು. ಧ್ವನಿ ಕೇಳುವಂತಹ ಜನ ಇವರು ಹೇಗಿದ್ದಾರೆ ಅನ್ನೋ ನೋಡಕ್ಕೆ ಬರ್ತಿದ್ರು, ನಮ್ಮ ಜೊತೆ ಸಂಪರ್ಕ ಮಾಡ್ತಿದ್ರು. ನಿಜವಾಗ್ಲೂ ನಮ್ಗೆ ಖುಷಿ ಅನಿಸುತ್ತು. ಅಂದ್ರೆ ಅವಾಗ ಅವ್ರನ್ನ ಮೆರವಣಿಗೆ ಮಾಡಿ ಕರ್ಕೊಂಡು ಹೋಗ್ತಿದ್ರು. ಅಂತ ಒಂದು ಸಂದರ್ಭ ನಾವು ಊರೊಳಗೆ ಕೂಡ ಅಷ್ಟೇ ಒಂದು ಸಂದರ್ಭದೊಳಗೆ ಬಹಳಷ್ಟು ಸಂಭ್ರಮದಿಂದ ಒಂದು ಹಬ್ಬ ಅನ್ನುವ ರೀತಿಯಲ್ಲಿ ರೆಕಾರ್ಡಿಂಗ್ ಕಾರ್ಯಕ್ರಮ ನಡೀತಾ ಇತ್ತು. ಪ್ರತಿ ಹಳ್ಳಿಗೂ ನಾವು ಪ್ರತಿಯೊಂದು ಜಿಲ್ಲೆಯ ಒಂದೊಂದು ಹಳ್ಳಿ ಸೆಲೆಕ್ಟ್ ಮಾಡ್ತಾ ಇದ್ವಿ. ಆ ಹಳ್ಳಿಯ ವಿಶೇಷತೆ, ಅಲ್ಲಿ ಪರಿಸರ, ಅಲ್ಲಿ ವಾತಾವರಣ, ಅಲ್ಲಿ ರೈತರು, ಅಲ್ಲಿ ಕಲಾವಿದರು, ಅಲ್ಲಿ ಇರುವಂತಹ ಒಂದು ನಾಯಕರು, ಎಲ್ಲರದ ಒಂದು ಅರ್ಧ ತಾಸಿನ ಸ್ವಲ್ಪ ಅವ್ರದ್ದು ಸಂದರ್ಶನ ತಗೊಂಡು ಅದನ್ನ ಒಳ್ಳೆ ಹಾಡುಗಳ ಮೂಲಕ ಅದನ್ನು ಪ್ರಸಾರ ಮಾಡ್ತಿದ್ವಿ. ಆ ನಂತರದಲ್ಲಿ ಮತ್ತೆ ಹೆಚ್ಚು ಪರಿಣಿತ ಆದ ನಂತರ ನಮ್ಮ ಗುಣಶೇಖರ ಬೇರೆ ಭಾಗ ಹೋದ ನಂತರ ಮತ್ತೆ ಬೇರೆ ಬೇರೆ ಜನ ಬಂದ್ರು. ಇಲ್ಲಿ ಅವ್ರ ನಂತರದಲ್ಲಿ ನಮ್ಗ MI ಪವಾರ್ ಅಂತ ಬಂದ್ರು, ಮೋಹನ್ ಪವಾರ್ ಅವರು. ಆ ನಂತರ ಇಲ್ಲಿ ಸಾಕಷ್ಟು ಜನ ನಮ್ಮ ಸಹಕಾರ ಆಗಿ ನೀಡಿದ್ರು. ನಮ್ಮ ಜೊತೆಗೆ ಬೇರೆ ಬೇರೆ ಭಾಗಕ್ಕೆ ಹೋದಂತ ಅನೇಕ ಈಗಿನ ಕೃಷಿ ರಂಗ ನಡೆಸುವಂತಹ ಮಿತ್ರ ನಮ್ಮ ಆಕಾಶವಾಣಿಯಲ್ಲಿ ಕೆಲಸ ಮಾಡಿದಂತವರೇ, ಅವರೆಲ್ಲರೂ ಇಲ್ಲಿ ನಮ್ಗೆ ಬಹಳಷ್ಟು ಒಂದು ರೀತಿಯ ಸಹಕಾರ ಪ್ರೋತ್ಸಾಹ ನೀಡ್ತಾ ಇದ್ರು. ನೀವು ಕೂಡ ರೈತ ಬಾಂಧವರ ಜೊತೆಗೆ ಸಂಪರ್ಕ ಇದ್ದಂತವರು, ಹೆಚ್ಚಾಗಿ ಅನ್ನದಾತ ಅಂತ ಅಂದ್ರೆ ಹೇಗೆ ರೈತ ಬಾಂಧವರು ಸಾವಯವ ಕೃಷಿ ಇರಬಹುದು. ಯಾಕಂದ್ರೆ ಅವಾಗಿನ್ನು ಎಂತ ರಾಸಾಯನಿಕ ಕೃಷಿ ಬಂದ್ರು ಕೂಡ ಸಾವಯವ ಕೃಷಿ ತುಂಬಾ ಸಾಂಪ್ರದಾಯಿಕ ಕೃಷಿ, ಎತ್ತುಗಳು. ಈಗ ನಿಜವಾಗ್ಲೂ ಈ ಸಂದರ್ಭ ಹೇಳ್ಬೇಕಂದ್ರೆ ನಾನು ಇಲ್ಲಿ ಬಂದಾಗ 1987ರಲ್ಲಿ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ಆರಂಭ ಆಯಿತು. ಆ ಸಂದರ್ಭದಲ್ಲಿ ನಾನು ಈಗೂ ಕೂಡ ನೆನಪಿದೆ, ರಾಷ್ಟ್ರಪತಿಗಳಂತ ಜೈಲ್ ಸಿಂಗ್ರು ಅದನ್ನು ಉದ್ಘಾಟನೆ ಮಾಡಿದ್ರು. ಆ ಸಂದರ್ಭ ಈಗ ಕೂಡ ಮಾಡ್ಲಿಕ್ಕೆ ಆಗೋದಿಲ್ಲ. ಅವಾಗ ನಾವು ಅದು ರೆಕಾರ್ಡಿಂಗ್ ಹೋಗಿದ್ವಿ. ಕಾರ್ಯಕ್ರಮ ಪೂರ್ತಿ ಬಿತ್ತರ ಮಾಡೋ ಸಲುವಾಗಿ ರೆಕಾರ್ಡಿಂಗ್ ಮಾಡಕಂತ ಹೋಗಿದ್ವಿ. ನಾವು ಗುಣಶೇಖರ್ ಎಲ್ಲರೂ ಹೋಗಿದ್ವಿ. ಇಷ್ಟೊಂದು ಸಂಭ್ರಮ, ಅಲ್ಲಿ ರೈತರು ನೋಡಿದೆ. ನಾವು ಹಳ್ಳಿಯೊಳಗಿದ್ದಾಗ ಕೂಡ ನಾವು ಗ್ರಾಮ ಸೇವಕ ಇರೋದ್ರಿಂದ ರೈತರ ಸಂಪರ್ಕ ಮೊದಲಿಂದ ಇದೆ. ಪ್ರತಿ ಹಳ್ಳಿಗೂ ಹೋದಾಗ ರೈತರ ಜೊತೆಗೆ ಒಡನಾಟ, ಅವರ ನೋವು
ನೋವು ನಲಿವುಗಳು, ಕೃಷಿ ಸಮಸ್ಯೆಗಳು, ಯಾವ್ಯಾವ ರೀತಿ ತೊಂದರೆಗಳು ಬರ್ತವೆ, ಅವರು ಒಂದು ಬೀಜಾನ ಬಿತ್ತಿ ಮನೆಗೆ ಕಾಳು ತರಬೇಕಂದ್ರೆ ಎಷ್ಟೊಂದು ಸಮಸ್ಯೆಗಳು ಎದುರಾಗುತ್ತವೆ. ಪ್ರಕೃತಿ ಯಾವ ರೀತಿ ಅವರಿಗೆ ಒಮ್ಮೆ ವಿಕೋಪಗಳು ಇದ್ದೇ ಇರ್ತವೆ. ಅತಿವೃಷ್ಟಿ, ಅನಾವೃಷ್ಟಿ ಕೂಡ ಇದ್ದೇ ಇರ್ತದೆ. ಬೆವರು ಸುರಿಸಿದಂತಹ ಒಬ್ಬ ರೈತ ಆ ಮನೆಗೆ ಕಾಳನ್ನು ತಂದಾಗ ಎಷ್ಟು ಸಂಭ್ರಮ ಪಡ್ತಾನೆ. ಈ ಎಲ್ಲ ವಿಷಯ ಕಣ್ಣಾಡಿ ನೋಡಿದಂತ ನನಗೆ ನಿಜವಾಗ್ಲೂ ನಾನು ಕೃಷಿ ರಂಗದಲ್ಲಿ ಇದ್ದಾಗಂತೂ ಬಹಳಷ್ಟು ಜನರ ರೈತರ ಸಂಪರ್ಕ ಬಂತು. ಸುಮಾರು ಸಾವಿರಾರು ಜನ. ನಾನು ಧಾರವಾಡ ಆಕಾಶವಾಣಿಯಲ್ಲಿ ಇದ್ದಾಗ ಎಷ್ಟು ಜನ ಸಂಪರ್ಕ ಬಂದು, ಅದಕ್ಕಿಂತ ನಾನು ಮಂಗಳೂರಿಗೆ ಒಂದು 7 ವರ್ಷ ಇದ್ದೆ. ಮಂಗಳೂರು ಆಕಾಶವಾಣಿಗೆ ಬಡ್ತಿ ಹೊಂದಿ ನಾನು ಫಾರ್ಮ್ ರೇಡಿಯೋ ಆಫೀಸರ್ ಆಗಿ ಅಲ್ಲಿ ಹೋದಾಗ ಅಲ್ಲಿಯೂ ಕೂಡ ಅನೇಕ ಹೊಸ ಹೊಸ ವಿಚಾರಗಳು ಗೊತ್ತು. ಪ್ಲಾಂಟೇಶನ್ ಬೆಳೆಗಳು ಹೇಗಿರ್ತವೆ, ಅಲ್ಲಿ ರೈತರು ಹೇಗಿರ್ತಾರೆ, ಮತ್ತು ಅಲ್ಲಿಯ ವಾತಾವರಣ ಹೇಗಿದೆ, ಕರಾವಳಿ ಪ್ರದೇಶದ ಜನರ ರೈತರ ರೀತಿ ನೀತಿಗಳು ಹೇಗೆ, ಈ ಎಲ್ಲ ಒಂದು ಹೊಸ ಹೊಸ ಅನುಭವ ಅಲ್ಲಿ ಬಂತು. ಮತ್ತು ಇದು ಇನ್ನೊಂದು ವಿಶೇಷವಾಗಿ ಈ ಕೃಷಿ ರಂಗದಲ್ಲಿ ಇದ್ದಾಗ ಬಹಳಷ್ಟು ಸಂಪರ್ಕಗಳು ಬರ್ತವೆ. ಬೇರೆ ಬೇರೆ ಹಳ್ಳಿಗೆ ಹೋದಾಗ ವಿವಿಧ ಇಲಾಖೆಗಳ ಕಾರ್ಯಕ್ರಮ ಮಾಡ್ತೇವೆ. ಮೀನುಗಾರಿಕೆ ಇರಬಹುದು, ಮತ್ತು ಪಶುಸಂಗೋಪನಾ ಇಲಾಖೆ ಇರಬಹುದು, ತೋಟಗಾರಿಕೆ ಇಲಾಖೆ, ಎಲ್ಲಾ ಇಲಾಖೆಯ ಅಧಿಕಾರಿಗಳು ನಮ್ಮ ಸಂಪರ್ಕ ಬರ್ತಾರೆ. ಮತ್ತು ಅದೇ ಜೊತೆಗೆ ಇಲ್ಲಿ ಜಿಲ್ಲಾಡಳಿತದಲ್ಲಿ ಏನೇ ನಡೀತದೆ, ಒಳ್ಳೆಯದು ಕೆಟ್ಟದ್ದು ಎಲ್ಲ ನಮ್ಮ ರೈತರ ಸಂಪರ್ಕದಿಂದ ನಮಗೆ ಗೊತ್ತಾಗ್ತದೆ. ಅಂತಹ ಒಂದು ಹಲವಾರು ವಿಚಾರಗಳನ್ನ ಈ ಆಕಾಶವಾಣಿ ಮೂಲಕವಾಗಿ ಬಿತ್ತರಿಸಲಿಕ್ಕೆ ಸಾಧ್ಯ ಆಯಿತು. ಅದು ನನ್ನ ಭಾಗ್ಯ ಅಂತ ಭಾವಿಸಿ. ನೀವು ಬಹಳ ಅದೃಷ್ಟವಂತರು. ಯಾಕಂದ್ರೆ ಬಹಳ ಮುಗ್ಧರು ನಮ್ಮ ರೈತ ಬಾಂಧವರು. ಹೌದು. ಗ್ರಾಮೀಣ ಪ್ರದೇಶಕ್ಕೆ ಹೋದಾಗ ಅವರೊಂದು ಒಂದು ಈ ಹೇಗೆ ಅತಿಥಿಗಳನ್ನು ಸತ್ಕರಿಸುವ ರೀತಿ ಬಹಳ ಅನನ್ಯವಾದಂತದ್ದು. ನಿಜವಾದ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಅತಿಥಿ ಸತ್ಕಾರಕ್ಕೆ ಮೇಲಾದವರು ನಮ್ಮ ರೈತರು. ಯಾರೇ ಹೋದ್ರು, ಪರಿಚಯ ಇದ್ದರೂ ಇಲ್ಲದವರು ಹೋದ್ರು ಕೂಡ ಎಷ್ಟೊಂದು ಹೃದಯ ವೈಶಾಲ್ಯದಿಂದ ಅವರು ಸತ್ಕಾರ ಮಾಡ್ತಾರೆ, ಪ್ರೀತಿ ವಿಶ್ವಾಸದಿಂದ ಕಾಣ್ತಾರೆ, ಅವರಿಗೆ ಊಟೋಪಚಾರ ಮಾಡ್ತಾರೆ. ಅಂತ ಒಂದು ಔದಾರ್ಯತೆ ಬೇರೆ ಜನರಿಗೆ ನನ್ಗೆ ಸಿಗಲಿಲ್ಲ ನನಗಂತ ಹೇಳ್ಬಹುದು. ಯಾವುದೇ ಹಳ್ಳಿಗೆ ಹೋದ್ರೂ ಕೂಡ ಅಷ್ಟು ಒಂದು ಗೌರವವನ್ನು ಕೊಟ್ಟು ನಮ್ಮ ರೈತರು ಇಂದಿಗೂ ಕೂಡ ರೈತರನ್ನ ನಾವು ಕೃಷಿಯಲ್ಲಿದ್ದಾಗ ಅವ್ರ ದೇವರು ಅನ್ನೋ ಭಾವದಿಂದ ನಾವು ನೋಡ್ತಾ ಇದ್ವಿ. ಅವರಿಗೆ ಇರುವಂತಹ ಸಲಹೆ ಸೂಚನೆಗಳನ್ನು ನೀಡೋದ್ರ ಜೊತೆಗೆ ಅನೇಕ ಹಸ್ತಪತ್ರಿಕೆಗಳನ್ನು ನೀಡ್ತಾ ಇದ್ವಿ, ಮಾಹಿತಿಯನ್ನು ಕೊಡ್ತಾ ಇದ್ವಿ. ಅವರು ನಮ್ಮ ಮೇಲೆ ಇಂದಿಗೂ ಕೂಡ ಅಷ್ಟೇ ಒಂದು ಗೌರವದಿಂದ ವಿಶ್ವವಿದ್ಯಾಲಯವನ್ನ ನೀವು ಹತ್ರಕ್ಕೆ ತೆಗೆದುಕೊಂಡು ಹೋಗುವಂತ ವಿಶ್ವವಿದ್ಯಾಲಯ ಅನೇಕ ವಿಜ್ಞಾನಿಗಳ ಸಂದರ್ಶನ, ಅವರನ್ನ ವಿಜ್ಞಾನಿಗಳಲ್ಲಿರುವಂತಹ ಒಂದು ಪ್ರಾವೀಣ್ಯತೆ, ಅನುಭವವನ್ನ, ಕೃಷಿ ಬಗೆಗಿನ ಅನುಭವವನ್ನ, ಒಬ್ಬರು ಪಶು ವೈದ್ಯಾಧಿಕಾರಿ ಇರಬಹುದು, ಅಥವಾ ತೋಟಗಾರಿಕಾ ತಜ್ಞರಿರಬಹುದು, ಅಥವಾ ಬೇರೆ ಬೇರೆ ಎಗ್ರಾನಮಿಯಲ್ಲಿ ಸಸ್ಯ ಬೇಸಾಯ ಶಾಸ್ತ್ರದ ಬಗ್ಗೆ ಅನುಭವ ಇರಬಹುದು, ಎಲ್ಲ ತಜ್ಞರನ್ನ ಆಕಾಶವಾಣಿಯ ಮೂಲಕ ಸಂಪರ್ಕ ಮಾಡಿ ಅವರ ಅನುಭವವನ್ನ, ಅವರು ಇರುವಂತಹ ರೈತರಿಗೆ ಇರುವಂತಹ ಸಮಸ್ಯೆಗಳನ್ನ ನಾವೇ ರೈತರಾಗಿ ಅವರಿಗೆ ಕೇಳಿ ಅದಕ್ಕೆ ಉತ್ತರವನ್ನು ಪಡ್ಕೊಂಡು ಪ್ರಸಾರ ಮಾಡುವಂತಹ ಒಂದು ಧನ್ಯತೆ ನಮ್ದಿತ್ತು. ಪ್ರತಿಯೊಬ್ಬ ಕೃಷಿ ರಂಗದಲ್ಲಿರುವಂತಹ ಅಧಿಕಾರಿ ಪಾತ್ರ ಅದೇನೆ. ಯಾಕಂದ್ರೆ ಜನಸಾಮಾನ್ಯರಿಗೆ ತಿಳಿದಂತಹ ವಿಚಾರಗಳನ್ನ, ಅವರ ಆರೋಗ್ಯ ಇರಬಹುದು, ಅವರ ಒಂದು ಬೇಸಾಯ ಸಮಸ್ಯೆ ಇರಬಹುದು, ಮತ್ತೆ ಬೀಜ ಖರೀದಿ ಮಾಡುವಂತಹ ಸಮಸ್ಯೆ ಇರಬಹುದು, ಒಳ್ಳೆ ಜನರ ಸಂಪರ್ಕ ಯಾವ ರೀತಿ ನಾವು ತಜ್ಞರನ್ನ ಅಥವಾ ಅಧಿಕಾರಿಗಳ ಸಂಪರ್ಕ ಮಾಡಬಹುದು, ಈ ಎಲ್ಲಾ ವಿಚಾರ ಗವರ್ಮೆಂಟ್ ಅನೇಕ ಯೋಜನೆಗಳು ಅವರಿಗೆ ಗೊತ್ತಿರುವುದಿಲ್ಲ. ನಮ್ಮ ಆಕಾಶವಾಣಿ ಮೂಲಕವಾಗಿ ಈಗ ರೈತ ಕಿಸಾನ್ ಯೋಜನೆ ಈಗ ಬಂದಿದೆ, ಪ್ರಧಾನಮಂತ್ರಿಗಳ ಈಗ ರೈತ ಸಮಾನ ಯೋಜನೆ ಅಂತ ಬಂದಿದೆ. ಇಂತಹ ವಿಚಾರಗಳನ್ನ ಬಾನುಲಿ ಮೂಲಕ ತಿಳಿಸಿದಾಗ ರೈತರಿಗೆ ಗೊತ್ತಾಗ್ತದೆ. ಇಲಾಖೆಯ ಜನರು ಕೂಡ ಹೇಳ್ತಾರೆ, ಈಗ ರೈತ ಸಂಪರ್ಕ ಕೇಂದ್ರಗಳಿದ್ದಾವೆ, ಅವರು ಕೂಡ ರೈತರಿಗೆ ಹೇಳ್ತಾರೆ. ಮೊದಲು ಇದ್ದಂತ ವ್ಯವಸ್ಥೆ ಈಗಿಲ್ಲ. ಮೊದಲು ಪ್ರತಿಯೊಂದು ಗ್ರಾಮಕ್ಕೂ ಕೂಡ ಕೃಷಿ ಸಹಾಯಕರಂತ ಇರ್ತಿದ್ರು. ರೈತರ ಸಮೀಪ ಹೋಗಿ ಅವರ ಸಮಸ್ಯೆಗಳನ್ನ, ಅವರ ಬೆಳೆಯಲ್ಲಿರುವಂತಹ ತೊಂದರೆಗಳನ್ನ ಕಣ್ಣಾರೆ ನೋಡಿ ಅವರಿಗೆ ಸಲಹೆ ಮಾರ್ಗದರ್ಶನ ನೀಡುತ್ತಾ ಇದ್ರು. ಈಗಿನ ವ್ಯವಸ್ಥೆ ಇಲ್ಲದ ಅಂತಹ ವ್ಯವಸ್ಥೆ ಕಡಿಮೆ ಆಗಿದೆ. ಈಗ ಕೇವಲ ಕೃಷಿ ಅಧಿಕಾರಿಗಳು ಇರ್ತಾರೆ, ಅವರು ತಮ್ಮಲ್ಲಿ ಕೃಷಿ ರೈತ ಸಂಪರ್ಕಕ್ಕೆ ಬಂದಾಗ ಮಾತ್ರ ರೈತರಿಗೆ ಮಾಹಿತಿ ಹೇಳ್ತಾರೆ. ಅವರು ಏನಾದರೂ ಸಮಸ್ಯೆ ಇದ್ದಾಗ ಅವ್ರು ಕರ್ಕೊಂಡು ಹೋದ್ರೆ ಜಮೀನಿಗೆ ಹೋಗುತ್ತಾರೆ, ನೋಡ್ತಾರೆ. ಅದಕ್ಕಿಂತ ಹೆಚ್ಚಾಗಿ ಹೆಚ್ಚಿನ ಸೌಲಭ್ಯ ಸಿಗ್ತಾ ಇಲ್ಲ. ಈಗ ರೈತರಿಗೆ ಅನೇಕ ರೀತಿಯಲ್ಲಿ ರೈತರು ಕೃಷಿ ಬಗ್ಗೆ ಹವಾಮಾನದ ವೈಪರೀತ್ಯದ ಕಾರಣದಿಂದಾಗಿ ಕೆಲವು ತೊಂದರೆಗಳಾಗುತ್ತವೆ. ಸಮಯಕ್ಕೆ ಸರಿಯಾಗಿ ಮಳೆ ಬರುವುದಿಲ್ಲ, ಮತ್ತೆ ಮಳೆ ಬಂದರೂ ಕೂಡ ಅತಿಯಾದ ಮಳೆ ಆಗ್ತದೆ, ಬಂದಂತಹ ಬೆಳೆ ಕೈಗೆ ಬರ್ತಾ ಇಲ್ಲ. ಇಂತಹ ಒಂದು ವಿಕ್ಷಿಪ್ತ ಸ್ಥಿತಿಯಲ್ಲಿ ರೈತರು ಏನ್ ಮಾಡಬೇಕು ಅನ್ನುವಂತಹ ಒಂದು ತೊಳಲಾಟದಲ್ಲಿ ಇರ್ತಾರೆ. ಕೃಷಿ ಸಖಿಯರು ಎಲ್ಲ ಈಗ ಸಾಕಷ್ಟು ಕೃಷಿ ಸಖಿಯರು ಬಂದಿದ್ದಾರೆ, ಈಗ ಸೌಲಭ್ಯಗಳಿದಾವೆ. ಅವ್ರ ಹಳ್ಳಿಯಲ್ಲಿ ಕೂಡ ಅನೇಕ ರೀತಿಯ ಸೌಲಭ್ಯಗಳನ್ನ. ಡಾಕ್ಟರ್ ವಿರೂಪಾಕ್ಷ ಬಡಿಗೇರ್ ಅವರೇ, ನೀವು ಅವಾಗ ಪ್ರಸಾರ ಮಾಡಬೇಕಾದಾಗ ಸಾಕಷ್ಟು ಮಾವಿನ ಮಾಹಿತಿ ಇರಬಹುದು, ಮಾವು ಮಲ್ಲಿಗೆ ಇರಬಹುದು, ಅಂದ್ರೆ ಆ ಜನಪ್ರಿಯ ಕಾರ್ಯಕ್ರಮಗಳು ರೈತರಿಗೆ ಮುಡುತ್ತಿದ್ದು, ಅವರು ನಿಮ್ ಜೊತೆಗೆ ಸಂಪರ್ಕ ಮಾಡ್ತಿದ್ರು, ಪ್ರತಿಕ್ರಿಯೆ ನೀಡುತ್ತಿದ್ರು, ಪತ್ರಗಳ ಮುಖಾಂತರ ನೀವು ಅದನ್ನ ಸಂಭ್ರಮಿಸಿದ್ರಿ. ಆ ನೆನಪುಗಳನ್ನ ನಮಗೆ ನೆನಪು ಮಾಡ್ಕೊಳ್ಳೋಣ. ಹೇಗೆ ವಿಶಿಷ್ಟ ಕಾರ್ಯಕ್ರಮ ಈಗ ಕೃಷಿ ರಂಗದಲ್ಲಿ ಆಗ ನಾವು ಈಗ ನೆನಪಾಗ್ತದೆ. ಈಗ ನೀವು ಹೇಳಿದ ಮಾವು ಮಲ್ಲಿಗೆ ಅಂತ ಕಾರ್ಯಕ್ರಮ, ಮಹಿಳೆಯರಿಗಾಗಿ ಕಾರ್ಯಕ್ರಮ, ಗ್ರಾಮೀಣ ಮಹಿಳೆಯರಿಗಾಗಿ ಕೆಲವು ತಜ್ಞರನ್ನ ಆಹ್ವಾನಿಸಿ ಅವರಿಂದ ಸಂದರ್ಶನ ಮಾಡಿ ಮಹಿಳೆಯರು ಕೆಲವು ನೀಡುವಂತಹ ಕಾರ್ಯಕ್ರಮಗಳನ್ನು ರೆಕಾರ್ಡ್ ಮಾಡಿ ಆ ಕಾರ್ಯಕ್ರಮ ಪ್ರಸಾರ ಮಾಡ್ತಾ ಇದ್ವಿ. ವಿಶೇಷವಾಗಿ ಅದರಲ್ಲಿ ಮಹಿಳೆಯರ ಸಂಘಟನೆ ಹೆಂಗ್ ಮಾಡಬೇಕು, ಮಹಿಳೆಯರಿಗೆ ಅಂದ್ರೆ ಆಹಾರ ಸ್ವಸಹಾಯ ಗುಂಪನ್ನು ಹೆಂಗ್ ಮಾಡಬೇಕು, ಮತ್ತು ಆಹಾರ ತಯಾರಿಕೆ ಏನೇನು ಕಾಳಜಿ ವಹಿಸಬೇಕು, ಮತ್ತೆ ಈ ಬೇರೆ ಬೇರೆ ತರಕಾರಿಗಳನ್ನ ಅಥವಾ ತಪ್ಪಲ ಪಲ್ಯ ಅಥವಾ ಯಾವುದೇ ಮಾಡಬೇಕಾದ ಅದರ ಆಹಾರದ ಮಹತ್ವ ಏನು, ಅದು ಏನು ಆಹಾರಾಂಶಗಳಿರ್ತವೆ, ಈ ಎಲ್ಲ ವಿಷಯಗಳನ್ನ ತಜ್ಞರ ಮೂಲಕವಾಗಿ ಅದರಲ್ಲಿ ಸಂದೇಶ ಕೊಡ್ತಿದ್ವಿ. ಅಂದ್ರೆ ಸಂದರ್ಶನ ಮೂಲಕವಾಗಿ ನಮ್ಮ ಗ್ರಾಮೀಣ ಮಹಿಳೆಯರಿಗೆ ಈ ಮಾವು ಮಲ್ಲಿಗೆ ಕಾರ್ಯಕ್ರಮ, ಅಕ್ಕನ ಬಳಗದಲ್ಲಿ ಸಂಘಟನೆ ಮೂಲಕವಾಗಿ ಹಾಡುಗಳನ್ನು ಹಾಡಿಸ್ತಾ ಇದ್ವಿ. ಪ್ರತಿ ಗುರುವಾರ ಇರ್ತಿತ್ತು. ಬುಧವಾರ ಮಧ್ಯಾಹ್ನ 2:30 ಇಂದ 3 ಗಂಟೆವರೆಗೆ ಮಾವು ಮಲ್ಲಿಗೆ ಕಾರ್ಯಕ್ರಮ. ಇಂದಿಗೂ ಕೂಡ ನೆನಪಿದೆ.
ಈಗೆಲ್ಲ ಬೇರೆ ಬೇರೆ ಕಾರ್ಯಕ್ರಮವಾಗಿವೆ. ಮಾಹಿತಿ ಇರ್ತಾವಾಗ ಮಾವನ ಮಾಹಿತಿಯಿಂದ ಪ್ರತಿ ರಾತ್ರಿ ಮಾವನ ಮಾಹಿತಿ ಅದು ಬಹಳ ಜನಪ್ರಿಯ ಕಾರ್ಯಕ್ರಮ. ಮಾವನ ಮಾಹಿತಿಯಲ್ಲಿ 3 ಜನ ಇದ್ದು ಆಗಿನ ಪ್ರಚಲಿತ ಸಮಸ್ಯೆ, ಕುಟುಂಬದ ಒಂದು ಸಮಸ್ಯೆಗಳು, ಕುಟುಂಬದ ಸದಸ್ಯರಾಗಿ ಒಬ್ಬ ಯಾವ ರೀತಿ ರೈತರ ಸಮಸ್ಯೆಗಳು ಅವಾಗ ಗ್ರಾಮ ಪುರೋಹಿತರ ಎಲ್ಲ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ರು. ನಮ್ಮ ಹೊಂಗಲ್ ಅಂತವರು ಬೇರೆ ಬೇರೆ ಅನೇಕ ಜನ ಅದರಲ್ಲಿ ಭಾಗವಹಿಸಿ, ನಮ್ಮ ಬೆಂಡಿಗೇರಿ ಅಂತಿದ್ರು, ಅವರು ಕೂಡ ವಿಶೇಷವಾಗಿ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬಹಳ ಜನಪ್ರಿಯಗೊಳಿಸಿದಂತ ಕಾರ್ಯಕ್ರಮಗಳನ್ನು ಇವತ್ತಿಗೂ ಮರಲಿಕ್ಕೆ ಆಗುದಿಲ್ಲ. ಈಗ ಕಾಲಾಂತರದಲ್ಲಿ ಬದಲಾವಣೆ ಆಗಿದೆ, ಬದಲಾವಣೆ ಆಗಿದೆ, ಜನರಿಗೆ ತಕ್ಕ ಹಾಗೆ ಕಾರ್ಯಕ್ರಮ ಮಾಡಬೇಕಾಗಿದೆ. ನೀವು ಕೂಡ ಈಗ ಇತ್ತೀಚೆಗೆ ಅನೇಕ ಸಂದರ್ಭದಲ್ಲಿ ಜಾನಪದ ಕಲಾವಿದರನ್ನು ಆಹ್ವಾನಿಸ್ತೀರಿ, ಅವರ ನೋವು ನಲಿವುಗಳನ್ನು ಸಂದರ್ಶನ ಮೂಲಕ ಪ್ರಸಾರ ಮಾಡ್ತಾ ಇದ್ದೀವಿ. ಜನಪದ ಕಲಾವಿದರ ಕುರಿತಂತೆ ನೀವು ಡಾಕ್ಟರೇಟ್ ಮಾಡಿದಂತ ಹಂಪಿ ವಿಶ್ವವಿದ್ಯಾಲಯದಲ್ಲಿ ನಾನು 1999ರಲ್ಲಿ ಬಾನುಲಿ ಜಾನಪದ ಒಂದು ಅಧ್ಯಯನ ಅಂತ ಒಂದು ಮಹಾಪ್ರಬಂಧ ಬರೆದು ಅದಕ್ಕೆ ಡಿಲೀಟ್ ಪಡ್ಕೊಂಡೆ. ಅದಕ್ಕೆ ಮುಖ್ಯ ಕಾರಣರು ಅಂತ ಹೇಳಿ ನಮ್ಮ ಡಾಕ್ಟರ್ ಚಂದ್ರಶೇಖರ್ ಕಂಬಾರ್ ನೆನೆಸ್ತೇನೆ. ಹಾಗೆ ಎಂ ಕಲಬುರ್ಗಿ ಕೂಡ ಒಂದು ಪ್ರಶಸ್ತಿ ಪ್ರದಾನ ಮಾಡಿದ್ರು. ಅದನ್ನು ನಾವು ಯಾವತ್ತೂ ಬರಲಿಕ್ಕಾಗುವುದು. ಅದರಿಂದ ನನಗೆ ಹೆಚ್ಚಿನ ಜ್ಞಾನ ಭಂಡಾರ ಬೆಳೆಯಲಿಕ್ಕೆ ಸಾಧ್ಯ ಆಯಿತು. ನೀವು ಚಾಲುಕ್ಯ ವಾಸ್ತುಶಿಲ್ಪ ವೈಭವ ಕುರಿತಂತೆ ಕೂಡ ಅಂದ್ರೆ ವಿಶೇಷವಾಗಿ ನೀವು ಆ ಭಾಗದವರು, ಐಹೊಳೆನ ನನ್ನ ಹೀಗಾಗಿ ಆ ಭಾಗದೊಳಗೆ ನೀವು ಸಾಕಷ್ಟು ಕಾರ್ಯಕ್ರಮ ಮಾಡಿರಿ, ಆಕಾಶವಾಣಿ ಒಳಗೂ ಮಾಡಿದಿರಿ, ಮತ್ತೆ ಸಾಕಷ್ಟು ಲೇಖನಗಳನ್ನು ಬರೆದಿರಿ, ಪುಸ್ತಕಗಳನ್ನು ಕೂಡ ಬರೆದಿರಿ, ರೂಪಕಗಳನ್ನು ಕೂಡ ನಾನು ಮಾಡಿದೆ. ಎಂಎಸ್ಕೆ ಪ್ರಭುವನವರು ಇಲ್ಲಿ ಆಕಾಶವಾಣಿ ಪ್ರಸಾರ ಅಧಿಕಾರಿಗಳಾಗಿದ್ರು. ಅವಾಗ ಅವರು ಒತ್ತಾಯ ಮಾಡಿ, ನಾನು ಕೃಷ್ಣರಂಗ ಇದ್ರು ಕೂಡ ಒಂದು ಸ್ಕ್ರಿಪ್ಟ್ ಬರೆಸಿ ಪ್ರಸಾರ ಮಾಡೋಕೆ ಅವಕಾಶ ಮಾಡಿಕೊಟ್ರು. ಅದನ್ನು ಪ್ರಭಾಚೂರವರು ಮಾಡಿದ್ರು. ಒಳ್ಳೆ ಯಶಸ್ವಿ ಕಾರ್ಯಕ್ರಮ ಚಾಲುಕ್ಯ ಶಿಲ್ಪ ವೈಭವ ಅಂತ ಹೇಳಿ ಅದು ಜನಪ್ರಿಯ ಕಾರ್ಯಕ್ರಮವಾಗಿ ಬಹಳಷ್ಟು ಜನ ಮೆಚ್ಚುಗೆ ಪಡ್ಕೊತು. ನನ್ನ ಐಹೊಳೆಯವನಾದ ಕಾರಣ ಅಲ್ಲಿ ಚಾಲುಕ್ಯ ದೇವಾಲಯಗಳ ಬಗ್ಗೆ ಅಧ್ಯಯನ ಮಾಡಿದ್ವಿ. ಅದರ ಜೊತೆಗೆ ಶಿಲ್ಪಕಲಾ ಅಕಾಡೆಮಿ ಸದಸ್ಯರಾಗಿದ್ದೆ ಆಫ್ಟರ್ ನಾನು ರಿಟೈರ್ ನಂತರ. ಅವಾಗ ನಮ್ಮ ಚಾಲುಕ್ಯ ದೇವಾಲಯಗಳ ತಲವಿನ್ಯಾಸಗಳು ಅನ್ನುವಂತಹ ಒಂದು ಪುಸ್ತಕವನ್ನು ಕೂಡ, ಸಂಶೋಧನಾ ಪುಸ್ತಕ ಕೂಡ ಬರಲಿಕ್ಕೆ ಸಾಧ್ಯ ಆಯಿತು. ಅಂದ್ರೆ ಚಾಲುಕ್ಯ ದೇವಾಲಯಗಳ ಒಂದು ವೈಶಿಷ್ಟ್ಯ ಏನು, ತಲವಿನ್ಯಾಸ ಏನು, ಹೀಗೆ ಕಲಾವಿದರಿಗೆ ವಿಷಯ ಗೊತ್ತಾಗಲಿ ಅನ್ನೋ ದೃಷ್ಟಿಯಿಂದ ಒಂದು ರಿಸರ್ಚ್ ಪುಸ್ತಕ ಕೂಡ ನಾನು ಬರೆದಿದ್ದೇನೆ. ಈಗ ಅನೇಕ ಸಂಬಂಧ ಚಾಲುಕ್ಯರ ಜೊತೆಗೆ ಕೃಷಿಗೆ ಸಂಬಂಧಿಸಿದಂತ ಪುಸ್ತಕ ಕೂಡ ನಾನು ಮಾಡಿದೆ. ನಿವೃತ್ತಿಯ ನಂತರ ಕೃಷಿ ಕಾಮಧೇನು ಅನ್ನುವಂಥದ್ದು ನೀವು ಹೇಳಿದ ಹಾಗೆ ಆ ಪತ್ರಿಕೆಯನ್ನು ಈಗ ಇದು ಸುಮಾರು 19 ವರ್ಷ ಕಾಲ ನಡೆಸಿಕೊಂಡು ಬರ್ತಾ ಇದ್ದೇನೆ. ಅದು ನನ್ನ ಭಾಗ್ಯ ಅಂತ. ಡಾಕ್ಟರ್ ವಿರೂಪಾಕ್ಷ ಬಡಗೇರ್ ಅವರು, ಈಗ ನೋಡ್ರಿ, ಆಕಾಶವಾಣಿ ಅಂದ್ರೆ ಕೇಳೋ ಸಂಸ್ಕೃತಿಯನ್ನು ಬೆಳೆಸಿದಂತಾಗ್ಲೇ ಮಾತಾಡ್ತಾ ಇದ್ವಿ ನಾವು. ಅಂದ್ರೆ ಈಗ ಒಬ್ಬ ಸ್ನೇಹಿತನಾಗಿ, ಆಪ್ತ ಸ್ನೇಹಿತನಾಗಿ ನಮ್ಮ ಕಿವಿಯೊಳಗೆ ಬಂದು ಒಂದು ಸಂದೇಶ ನೀಡುವಂತದ್ದು, ಒಂದು ಪ್ರೀತಿಯನ್ನು ಹಂಚಿಕೊಳ್ಳುವಂತದ್ದು, ಈ ಕೆಲಸವನ್ನು ಆಕಾಶವಾಣಿ ಮಾಡ್ತಾ ಬಂದಿದೆ. ಹೌದು. ಈಗ ಇವತ್ತಿಗೂ ಕೂಡ ಆಕಾಶವಾಣಿ ಧಾರವಾಡ ಜನಪ್ರಿಯವಾಗಲಿಕ್ಕೆ ಕಾರಣ ಅಂತ ಅಂದ್ರೆ ಬಹುಶಃ ತಾವು ನೀಡಿದಂತಹ ಒಂದು ಕಾಣಿಕೆ ಮತ್ತು ಒಂದು ಅಭೂತಪೂರ್ವವಾದ ಅಮೃತ ಮಹೋತ್ಸವವನ್ನು ಕಳೆದ ವರ್ಷ ಆಚರಿಸಿದ 76 ವರ್ಷ ಪೂರೈಸಿದ ನಾವು. ಈ ಸಂದರ್ಭದೊಳಗ ಈ ಒಂದು ಸಾಂಸ್ಕೃತಿಕ ರಾಯಭಾರಿಯಾಗಿ ಧಾರವಾಡ ಆಕಾಶವಾಣಿ ನೀಡಿದಂತ ಕೊಡುಗೆ, ತಾವು ಅದರಲ್ಲಿ ಭಾಗಿಯಾಗಿದ್ದು ಹೇಗೆ ಆ ಸಾರ್ಥಕ ಕ್ಷಣವನ್ನು ತಾವು ನೆನೆದಿರಿ? ಈ ಸಂದರ್ಭದಲ್ಲಿ ಹೇಳ್ತಾನೆ, ವಿಶೇಷವಾಗಿ ನಮ್ಮ ಆಕಾಶವಾಣಿ ಧಾರವಾಡ ಅಮೃತ ಮಹೋತ್ಸವ ಕಳೆದ ವರ್ಷ ನೀವು ಎಲ್ಲ ಅನೇಕ ಅತಿಥಿಗಳನ್ನ, ಗಣ್ಯರನ್ನ ಇಲ್ಲಿ ಆಹ್ವಾನಿಸಿ ಮಾಡಿದ್ರು. ನಾನು ನಿಜವಾಗ್ಲೂ ಸಂತೋಷ ಅನಿಸ್ತದೆ ಮತ್ತು ಅಭಿಮಾನ ಅನಿಸ್ತದೆ. ದೇಶದಲ್ಲಿಯೇ ಒಂದು ವಿಶೇಷತೆ ಪಡ್ಕೊಂಡಂತಹ ಆಕಾಶವಾಣಿ ಧಾರವಾಡ. ಇಲ್ಲಿ ಯಾಕೆ ಈ ವಿಶೇಷತೆ ಅಂತಂದ್ರೆ ಇಲ್ಲಿ ಕಲಾವಿದರು ಸುಮಾರು ನಮ್ಮ ಪಂಡಿತ್ ಮಲ್ಲಿಕಾರ್ಜುನ ಮನ್ಸೂರ್ ಅಂತವರು, ಬಸವರಾಜ ರಾಜಗುರು ಅಂತವರು, ಭೀಮಸೇನ್ ಜೋಶಿ ಅಂತವರು, ಡಾಕ್ಟರ್ ಗಂಗೂಬಾಯಿ ಹನಗನ್ ಅಂತ ಗಣ್ಯ ಸಂಗೀತ ಕಲಾವಿದರಾಗಿದ್ದಾರೆ. ಹಾಗೇನೇ ಕವಿಗಳು ಕೂಡ ವರಕವಿ ಬೇಂದ್ರೆಯವಂತವರು, ಧಾರವಾಡಕರ್ರವರು, ಮತ್ತೆ ವಿ.ಕೆ. ಗೋಕಾಕ್ ಅಂತವರು, ಇಲ್ಲ ಅನೇಕ ರಾಷ್ಟ್ರಮಟ್ಟದ ಪ್ರಸಿದ್ಧಿ ಪಡ್ಕೊಂಡಂತಹ ಕಲಾವಿದರಾಗಿದ್ದಾರೆ. ಈ ಭಾಗದ ಒಂದು ವಿಶೇಷತೆ ಏನಿದೆ, ಧಾರವಾಡ ವಿಶೇಷವಾಗಿ ಸಾಂಸ್ಕೃತಿಕ ನಗರಿ. ಇಲ್ಲಿ ಕಲೆ, ಸಂಸ್ಕೃತಿ ಮತ್ತು ವಿಶೇಷವಾಗಿ ಇಲ್ಲಿಯ ಜನ ಅಂದ್ರೆ ಸರಳ ಸಜ್ಜನ ವ್ಯಕ್ತಿತ್ವದ ಈ ಧಾರವಾಡದ ವಿಶೇಷತೆ ಮತ್ತೆ ಎಲ್ಲಿ ನೋಡ್ಲಿಕ್ಕೆ ಆಗುದಿಲ್ಲ. ಕರ್ನಾಟಕದಲ್ಲಿ ವಿಶಿಷ್ಟವಾದಂತಹ ಸ್ಥಾನ ಧಾರವಾಡದ್ದು. ಇಂಥ ಧಾರವಾಡದ ಪರಿಸರದಲ್ಲಿ ಆಕಾಶವಾಣಿ ಧಾರವಾಡ ಮಾಡಿದಂತಹ ಕಾರ್ಯಕ್ರಮ ಅದು ಪ್ರಾರಂಭಗೊಂಡದ್ದು ಮತ್ತೊಮ್ಮೆ ಹೇಳ್ತಾನೆ, ನಮ್ಮ 1950ರಲ್ಲಿ ನಮ್ಮ ಧಾರವಾಡ ಆಕಾಶವಾಣಿ ಜನವರಿ 8ರಂದು ಆರಂಭ ಆಯಿತು. ಅವಾಗ ಆರಂಭ ಕಾಲದಲ್ಲಿ ಹಾಡಿದಂತಹ ಗಂಗೂಬಾಯಿ ಹನಗಲ್ ಅವರ ಪ್ರೇಯರ್ ಆಗಲಿ ಅಥವಾ ಅವಾಗ ಸಂದರ್ಭದಲ್ಲಿ ಅವರೆಲ್ಲ ಹಾಡಿದ ಅದನ್ನು ನಾವು ಯಾವತ್ತೂ ನಮ್ಮ ಆಕಾಶವಾಣಿ ಗ್ಯಾಲರಿಯಲ್ಲಿ ಕೂಡ ನೋಡ್ತೇವೆ. ಅವಾಗ ಆರ್ ದಿವಾಕರ್ ಅವರು ಪ್ರಸಾರ ಇಲಾಖೆಯಲ್ಲಿ ಅವರಿದ್ರು, ಸಚಿವರಾಗಿದ್ರು. ಅವರ ಒಂದು ಪ್ರಯತ್ನದಿಂದ ಆಕಾಶವಾಣಿ ಧಾರವಾಡ ಬಂತು. ಅವಾಗಿನಿಂದಲೂ ಕೂಡ ತನ್ನದೇ ಆದಂತಹ ವಿಶಿಷ್ಟತೆಯನ್ನ ಧಾರವಾಡ ಆಕಾಶವಾಣಿ ಪ್ರಸಾರ ಮಾಡ್ತಾ ಬಂದಿದೆ. ಇಲ್ಲಿ ಕಾರ್ಯಕ್ರಮ ಕೂಡ ಅಷ್ಟೇ ಒಳ್ಳೆ ಮೆಚ್ಚುಗೆ ಅಂತ ಕಾರ್ಯಕ್ರಮ, ಜನಸಾಮಾನ್ಯರ ಹೃದಯ ಶ್ರೀಮಂತಿಕೆಯನ್ನು ಹೆಚ್ಚಿಸಲಿಕ್ಕೆ ಅವರಿಗೆ ಪ್ರಿಯವಂತ ಕಾರ್ಯಕ್ರಮ. ಇಲ್ಲಿ ಸಂಗೀತ ಇರಬಹುದು, ಸಾಹಿತ್ಯ ಇರಬಹುದು, ಮತ್ತೆ ಬೇರೆ ಬೇರೆ ಜನಪದ ಸಂಗೀತ ಇರಬಹುದು, ಎಲ್ಲಾ ರೀತಿಯ ಸಾಹಿತ್ಯವನ್ನ, ಜೊತೆಗೆ ಶಿಕ್ಷಣ, ಮನರಂಜನೆ ಮತ್ತು ಕೆಲವೊಂದು ವಿಚಾರಗಳಲ್ಲಿ ನಮ್ಮ ಧಾರವಾಡ
ಸುದ್ದಿ ಮೂಲಕವಾಗಿ ಕೂಡ ಅಷ್ಟೇ ಪ್ರಸಿದ್ಧಿಯನ್ನು ಪಡ್ಕೊಂಡಂತ ಧಾರವಾಡ ಹೇಳಿ. ನಾವು ರೈತರಿಗೆ ಸಲಹೆಗೆ ಬಹಳ ಹೆಸರಾದಂತವರು. ಅಂದ್ರೆ ರೈತರಿಗೆ ಸಲಹೆ ನೀಡುವ ನಿಟ್ಟಿನೊಳಗೆ, ಯಾಕಂದ್ರೆ ಇವತ್ತು ನೋಡ್ರಿ ಸಾಕಷ್ಟು ಮನ್ವಂತರಗಳನ್ನ ನಮ್ಮ ರೈತ ಬಾಂಧವ ದಾಟಿ ಬಂದಿದ್ದಾರೆ. ಈಗ ನೋಡ್ರಿ, ಈಗ ಮಣ್ಣಿನ ಗುಣಮಟ್ಟ ಹಾಳಾಗ್ತಾ ಇದೆ, ಸಾವಯವ ಅಂಶಗಳು ಕಡಿಮೆ ಆಗಿದೆ, ಎತ್ತುಗಳಿಲ್ಲ. ಹೀಗಾಗಿ ರಾಸಾಯನಿಕ ಕೃಷಿಯಿಂದ ಬದುಕು ಬರಡಾಗೋ ಪರಿಸ್ಥಿತಿ. ಅಂದ್ರೆ ಸಾಕಷ್ಟು ರೈತರಿಗೆ, ಸಣ್ಣ ಸಣ್ಣ ರೈತರಂತೂ ಖರ್ಚು ಬಹಳ ಮಾಡ್ತಾರ, ಆದ್ರೆ ಇಳುವರಿನೇ ಇಲ್ಲ. ಹೀಗಾಗಿ ಅವಾಗಿನ ಕಾಲ ಇತ್ತಲ್ಲ, ತಾವು ಸಾಕಷ್ಟು ಸಲಹೆ ನೀಡಿರಿ. ಸಾವಯವ ಸಂಭ್ರಮದ ಕಾಲ ಆ ಟೈಮ್ನೊಳಗ, ಆ ಸಂದರ್ಭದೊಳಗ ಎತ್ತುಗಳಿಂದ ಅವರು ಅಂದ್ರೆ ಬಹಳ ಖರ್ಚು ಕಡಿಮೆ ಇಟ್ಕೊಂಡು, ಈಗೆಲ್ಲ ಟ್ರಾಕ್ಟರಿ ಉಪಯೋಗ ಮಾಡ್ತಾರ, ಸಾಕಷ್ಟು ಆಳ್ ಸಿಗೋದಿಲ್ಲ. ಹಿಂಗೆಲ್ಲ ಒಂದು ಯಂತ್ರಗಳ ಸಹಾಯದಿಂದ ಎಲ್ಲವನ್ನು ರಾಶಿಯವರೆಗೂ ಯಂತ್ರಗಳ ಸಹಾಯದಿಂದ ಮಾಡ್ತಾರ. ಈಗ ಬದಲಾವಣೆ ಆಗಿರೋದೇನಿದೆಯಲ್ಲ, ಈ ಕೃಷಿ ನಮ್ಮ ಬಾಂಧವರು ನೈಸರ್ಗಿಕ ಇರ್ಬೋದು, ಆಮೇಲೆ ಸಾವಯವ ಇರಬಹುದು, ಇವುಗಳನ್ನ ಹೇಗೆ ಮರೆದೇನೆ ತಮ್ಮ ಒಂದು ಕೃಷಿ ಬದುಕನ್ನ ಸಂಭ್ರಮವಾಗಿಸಿಕೊಳ್ಬೇಕು. ಹಿರಿಯ ಪ್ರಸಾರಕರು ಸಾಕಷ್ಟು ಯಶಸ್ವಿಯಾಗಿ ಕಾರ್ಯಕ್ರಮ ನೀಡಿ, ಆ ಹಿನ್ನೆಲೆಯೊಳಗ ನಮ್ಮ ರೈತ ಬಾಂಧವರಿಗೆ ಈ ಬಾನುಲಿ ಭಿತ್ತಿಯಿಂದ ಕಾರ್ಯಕ್ರಮದೊಳಗ ಒಂದಿಷ್ಟು ಸಲಹೆಗಳನ್ನು ನೀಡಬಹುದಲ್ಲ. ಈ ಬಗ್ಗೆ ಹೇಳ್ಬೇಕಂತಂದ್ರೆ ಶರಣಬಸವರೇ, ವಿಶೇಷವಾಗಿ ಕಾಲಾಯ ತತ್ಸಮಯ, ಕಾಲಕ್ಕೆ ತಕ್ಕಂಗೆ ನಾವು ಬದಲಿ ಆಗಬೇಕು. ಮೊದಲು ಏನಿತ್ತು, ಪ್ರಾರಂಭದಲ್ಲಿ ನಮ್ಮ ಸಾಂಪ್ರದಾಯಿಕ ಬೇಸಾಯನಲ್ಲಿ ಹೆಚ್ಚಾಗಿತ್ತು. ಈಗ 1960ರಲ್ಲಿ ಹಸಿರು ಕ್ರಾಂತಿ ಅಂತ ಒಂದು ವಿಶೇಷವಾಗಿ ಆಹಾರ ಧಾನ್ಯ ಎಲ್ಲರಿಗೂ ಸಾಲುವ ಒಂದು ಪ್ರಯತ್ನವನ್ನು ಮಾಡಲಾಯಿತು. ಅವಾಗ ರಾಸಾಯನಿಕ ಬಳಕೆ ಮಾಡಿದ್ರೆ ಹೆಚ್ಚು ಉತ್ಪನ್ನ ಬರ್ತದೆ ಅಂತ ಭಾವನೆ ನಮ್ಮ ರೈತರಿಗಿತ್ತು. ಅವಾಗ ಕೃಷಿ ವಿಶ್ವವಿದ್ಯಾಲಯಗಳು ಮತ್ತು ಬೇರೆ ಬೇರೆ ಇಲಾಖೆಗಳು ಕೂಡ ಅದಕ್ಕೆ ಹೆಚ್ಚು ಒತ್ತು ಕೊಟ್ಟು ಅವಾಗ ರಾಸಾಯನಿಕ ಬಳಕೆ ಮಾಡುವಂತಹ ವ್ಯವಸ್ಥೆಗೆ ಬಂದ್ರು. ಅನೇಕ ಕೀಟ ರೋಗಗಳಿಗೆ ನಿಯಂತ್ರಣ ಮಾಡುವಂತಹ ರಾಸಾಯನಿಕಗಳನ್ನು ಬಳಕೆ ಮಾಡುವಂತಹ ವ್ಯವಸ್ಥೆ ಬಂತು. ಬರಬರ್ತಾ ಏನಾಗಿದೆ, ನಮ್ಮ ರೈತರು ಹೆಚ್ಚು ಉತ್ಪನ್ನ ಪಡೆಯುವ ನಿಟ್ಟಿನೊಳಗ ಅವ್ರು ಏನ್ ಮಾಡಿದ್ರು, ರಾಸಾಯನಿಕ ಹೆಚ್ಚು ಬಳಕೆ ಮಾಡುವಂತಹ ರಾಸಾಯನಿಕ ಗೊಬ್ಬರ, ಅದರಿಂದ ಭೂಮಿಯ ಆಂತರಿಕ ವ್ಯವಸ್ಥೆ ಏರ್ಪೇರಾಯಿತು. ಭೂಮಿಯ ಮಣ್ಣಿನ ಒಂದು ಶಕ್ತಿಯಲ್ಲಿ ಏರ್ಪೇರಾಯಿತು. ಅದರಿಂದ ನಾವು ಮುಂದೆ ಹೇಗೆ ಅವರು ಪಡೆದುಕೊಳ್ತದೆ, ಹೆಚ್ಚು ಪಡೆದುಕೊಳ್ತಾ ಮುಂದೆ ಆ ಭೂಮಿ ಬರಡಾಗುವಂತ ಸ್ಥಿತಿ ಬಂತು. ಅದು ವ್ಯವಸ್ಥೆ ಹದಗೆಟ್ಟ ಕಾರಣದಿಂದಾಗಿ ಹೆಚ್ಚು ಇಳುವರಿ ಪಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಈಗ ಅರಿವಾಗಿದೆ, ಸಾವಯವದಿಂದಲೇ ನಮ್ಮ ಮಣ್ಣು ಸುಧಾರಣೆ ಆಗಲಿಕ್ಕೆ ಸಾಧ್ಯ. ಸಾವಯವ ಕೃಷಿಯಲ್ಲಿ ಮಣ್ಣಿನ ಸತ್ವ ಕಾಪಾಡಬಹುದು ಮತ್ತು ಅದರಲ್ಲಿ ವಿಶೇಷವಾಗಿ ಅದರಲ್ಲಿ ಇರುವಂತಹ ಒಂದು ವಿಚಾರದಲ್ಲಿ ಸಾವಯವದಲ್ಲಿ ಇಳುವರಿ ಕಡಿಮೆ ಬರಬಹುದು, ಆದ್ರೆ ಒಳ್ಳೆ ಗುಣಮಟ್ಟದ ಆಹಾರ ಧಾನ್ಯ ಪಡಲಿಕ್ಕೆ ಬರ್ತದೆ. ಅಂತ ಒಂದು ವೈಜ್ಞಾನಿಕ ಹಿನ್ನೆಲೆ ಸಾವಯವ ಕೃಷಿಗಿದೆ. ಬಹಳ ಸಂತೋಷ ನೋಡ್ರಿ, ಇವತ್ತ ಕೃಷಿ ಏನಾಗಿದೆ ವೈಜ್ಞಾನಿಕವಾಗಿದೆ. ಹೌದು, ಅಂದ್ರೆ ಇಳುವರಿ ಆಯ್ತು, ಆಮೇಲೆ ಈ ತಳಿಯಿಂದ ಹಿಡ್ಕೊಂಡು ಬೀಜಾಮೃತ ಮಾಡೋದ್ರಿಂದ ಹಿಡ್ಕೊಂಡು ತಂತ್ರಜ್ಞಾನ ಸಹಕಾರ, ಸಾಕಷ್ಟು ತಂತ್ರಾಂಶಗಳು ಬೆಳೆದಾವ. ಹೌದು, ವಿಜ್ಞಾನಿಗಳ ಒಂದು ಸಹಕಾರ ತೆಗೆದುಕೊಂಡು. ಯಾಕಂದ್ರೆ ಇವತ್ತು ನೋಡ್ರಿ, ವಾಟ್ಸ್ಆಪ್ ನೊಳಗೆ ವಿಡಿಯೋ ಮುಖಾಂತರ ತಮ್ಮ ಹೊಲದಲ್ಲಿರುವ ಸಮಸ್ಯೆಗಳನ್ನ ನೇರವಾಗಿ ರೈತ ಸಂಪರ್ಕ ಕೇಂದ್ರ ಇರಬಹುದು, ವಿಜ್ಞಾನಿಗಳಿಗೆ ತಲುಪಿಸುವಂತ ವ್ಯವಸ್ಥೆ ಇದೆ. ಸಾಕಷ್ಟು ರೈತ ಬಾಂಧವರು ಅದನ್ನು ಉಪಯೋಗ ತಗೋತಾ ಇದ್ದಾರೆ. ಹೀಗೆ ಬದಲಾದ ಸನ್ನಿವೇಶಕ್ಕೆ ತಕ್ಕಂತೆ ರೈತ ಬಾಂಧವರು ಒಂದಿಷ್ಟು ಲಾಭದತ್ತ ಮುಖ ಮಾಡೋ ನಿಟ್ಟಿನೊಳಗ ಡಬಲಿಂಗ್ ದ ಇನ್ಕಮ್ ಅಂತೇಳಿ ಕೇಂದ್ರ ಸರ್ಕಾರದ ಯೋಜನೆ ಇದೆ, ಒಂದು ಮಹತ್ವಾಕಾಂಕ್ಷೆ ಇದೆ. ಆ ನಿಟ್ಟಿನೊಳಗ ಅವರು ಸಹಕಾರ ನೀಡೋ ನಿಟ್ಟಿನೊಳಗೆ ತಾವು ತಮ್ಮ ಬದುಕನ್ನ ಸಂಭ್ರಮಿಸುವ ನಿಟ್ಟಿನೊಳಗೆ ಅವರು ಬಾನುಲಿಯ ಸಹಕಾರದೊಂದಿಗೆ ತಮ್ಮ ಯಶಸ್ವಿ ಜೀವನವನ್ನು ಮಾಡಲಿ ಅಂತ ಹಾರೈಸ್ತೀವಿ. ಡಾಕ್ಟರ್ ವಿರೂಪಾಕ್ಷ ಬಡಿಗೇರ್ ಅವರೇ, ಬಾನುಲಿ ಭಿತ್ತಿಯಿಂದ ಇವತ್ತು ಬಹಳ ವಿಸ್ತೃತವಾಗಿ ತಾವು ನೆನಪುಗಳನ್ನ ನೆನಪು ಮಾಡ್ಕೊಂಡು ತಾವು ದೂರದರ್ಶನದಲ್ಲಿ ಕೂಡ ಕಾರ್ಯಕ್ರಮ ನೀಡಿದಂತವರು, ಅವಾಗ ಮತ್ತು ವಿಶೇಷವಾಗಿ ತಾವು ಲೇಖನಗಳಿಗೆ ಹೆಸರಾದಂತವರು, ಮತ್ತೆ ಪತ್ರಿಕಾ ಒಂದು ಲೇಖನಗಳಲ್ಲಿ ಮತ್ತು ವಿಶೇಷವಾಗಿ ರೈತರ ಬಗ್ಗೆ ವಿಶೇಷ ಕಾಳಜಿ ಇಟ್ಟುಕೊಂಡು ನೀವು ಯಾವಾಗಲೂ ಕೂಡ ನಾವು ತಲುಪೋಣ ಅಂತ ಹೇಳಿ ಕೃಷಿ ಕಾಮಧೇನು ಪತ್ರಿಕೆ ಮಾಡುವಂತವರು, ಮತ್ತೆ ವಿಸ್ತೃತವಾದ ಅನುಭವ ಪಡೆದುಕೊಂಡು ಅದನ್ನ ಸವಿಸ್ತಾರವಾಗಿ ರೈತರ ಜೊತೆ ಹಂಚಿಕೊಂಡಿರಿ. ನಿಮ್ಮ ಒಂದು ಅತ್ಯುತ್ತಮವಾದ ಆರೋಗ್ಯ ಈ ಒಂದು 78ರ ಈ ಒಂದು ವಯೋಮಾನದೊಳಗೆ ಕೂಡ ನಮ್ಮ ಯುವಕರಂತೆ ನೀವು ಕಂಗೊಳಿಸ್ತಾ ಇದ್ದೀರಿ. ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. ಬಾನುಲಿ ಭಿತ್ತಿಯಿಂದ ಈ ಕಾರ್ಯಕ್ರಮದೊಳಗೆ ಭಾಗವಹಿಸಿ ನಮ್ಮ ಜೊತೆಗೆ ತಮ್ಮ ಸಂಭ್ರಮ ಹಂಚಿಕೊಂಡಿರಿ, ತಮ್ಮ ಒಂದು ರೋಚಕ ಅನುಭವಗಳನ್ನು ಹಂಚಿಕೊಂಡಿರಿ. ನಮ್ಮೆಲ್ಲ ಆತ್ಮೀಯ ಕೇಳುಗರ ಪರವಾಗಿ ತಮಗೆ ಹೃತ್ಪೂರ್ವಕ ಅಭಿನಂದನೆಗಳು, ಧನ್ಯವಾದಗಳು, ನಮಸ್ಕಾರ. ಧನ್ಯವಾದ ಶರಣಬಸವರೇ, ಇಂತಹ ಒಂದು ಅವಕಾಶವನ್ನು ನನಗೆ ಈ ಸಂದರ್ಭದಲ್ಲಿ ಕೊಟ್ಟು ನನ್ನಲ್ಲೇ ಕೆಲವು ವಿಚಾರಗಳನ್ನ ನಮ್ಮ ರೈತ ಬಾಂಧವರ ಜೊತೆಗೆ ಹಂಚಿಕೊಳ್ಳಕ್ಕೆ ಅವಕಾಶ ಮಾಡಿಕೊಟ್ರಿ. ಮತ್ತು ಇತರ ಶ್ರೋತೃಗಳು ಕೂಡ, ಅಭಿಮಾನಿ ಶ್ರೋತೃಗಳು ಕೂಡ ಅಭಿನಂದನೆ ಹೇಳ್ತೇನೆ. ಧನ್ಯವಾದ, ನಮಸ್ಕಾರ. ನಮ್ಮೆದೆಯ ಮಾತುಗಳು ಇಂತಿರಲಿ ಗೆಳೆಯ, ಬ್ರಹ್ಮಾಂಡ ಮೂಲಕ ಗೆಲ್ಲುವಂತೆ. ನಮ್ಮೆದೆಯ ಮಾತುಗಳು ಇಂತಿರಲಿ ಗೆಳೆಯ, ಬ್ರಹ್ಮಾಂಡ ಮೂಲಕ ಗೆಲ್ಲುವಂತೆ. ಮಾತು ಮುತ್ತಾಗಿ
ಈ ಹಾಡನ್ನ ಬರೆದವರು ನಮ್ಮಲ್ಲಿ ಹಿರಿಯ ಪ್ರಸಾರಕರಾಗಿ ಕಾರ್ಯಕ್ರಮ ನಿರ್ವಾಹಕರಾಗಿ ವಿವಿಧ ಆಕಾಶವಾಣಿ ಕೇಂದ್ರಗಳಲ್ಲಿ ಯಶಸ್ವಿಯಾಗಿ ಸೇವೆ ಸಲ್ಲಿಸಿರುವಂತಹ ಶ್ರೀಯುತ ವಿರೂಪಾಕ್ಷ ಬಡಿಗೇರವರು. ಇದನ್ನ ತಮ್ಮ ಸುಶ್ರಾವ ಖಂಡದಲ್ಲಿ ಹಾಡಿದವರು ಶ್ರೀಮತಿ ಆಶಾ ಪಿಸೆಯವರು. ಇದುವರೆಗೂ ಬಾನುಲಿಯ ಭಿತ್ತಿಯಿಂದ ಕಾರ್ಯಕ್ರಮದಲ್ಲಿ ಯಶಸ್ವಿ ಪ್ರಸಾರಕರಾಗಿ ಸೇವೆ ಸಲ್ಲಿಸಿದ ಹಿರಿಯರಾದ ಡಾ ವಿರೂಪಾಕ್ಷ ಬಡಿಗೇರ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಶರಣಬಸವ ಚೋಳೀನ್. ಪ್ರಸ್ತುತಿ ನೆರವು ಸುಮಾ ಸುರೇಶ್. ಬಾನುಲಿಯ ಭಿತ್ತಿಯಿಂದ 90ರ ಬಾನುಲಿಯ ಒಡನಾಟದ ಬಗೆಗಿನ ಕಾರ್ಯಕ್ರಮ ಸರಣಿ ಇದುವರೆಗೆ ಕೇಳಿದಿರಿ. ಮತ್ತೆ ಮುಂದಿನ ವಾರ ಇದೇ ವೇಳೆಗೆ ಬಾನುಲಿಯ ಭಿತ್ತಿಯಿಂದ